ಮಜಬೋ ಮಜ ಭಾರತ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಗ ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಚಿಂತೆಗೆಲ್ಲ ಟಾಟಾ ಹೇಳುವ ಮಜಾ ಮಜಾ ಭಾರತ ಮಜಾ ಮಜಾ ಭಾರತ ಮಜಾ ಮಜಾ ಭಾರತ ಮಜಾ ಮಜಾ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲಾ. ನಾನು ನಿಮ್ಮ ಭೂಮಿ ಶೆಟ್ಟಿ. ನಾನು ಇವ್ರದಕ್ಕೆ ಸ್ಪೆಷಲ್ ಪಾರ್ಟ್ನರ್ ಚಿತ್ರನಾಥ್. ಈ ಲೈಫ್ ಇದೆಯಲ್ಲ ಇದು ಮತ್ತೆ ನಾರ್ಮಲ್ ಆಗೋದು ಯಾವಾಗ ಅಂತ ಕೇಳಿ ನೋಡಿ. ಯಾವಾಗ? ಕರೋನಾ ಜೊತೆ ಬದುಕದೆ ಹೊಸ ನಾರ್ಮಲ್ ಕಂಡ್ರಿ ಅಂತ ಹೇಳ್ತಾ ಇದ್ದಾರೆ ಎಲ್ರು. ಹೊಸ ನಾರ್ಮಲ್ಲು ಮಣ್ಣು ಮಸಿ ಅಂತ ಹೇಳಿ ಆದ್ಮೇಲೆ ರೇಗೋಗೋದೇ ಆಗೋಗ್ಬಿಟ್ಟಿತ್ತು. ಆದ್ರೆ ನಿನ್ನೆ ಮಜಾ ಭಾರತ ಶುರು ಆಯ್ತು ನೋಡಿ, ನಿಜಕ್ಕೂ ಲೈಫ್ ಬ್ಯಾಕ್ ಟು ನಾರ್ಮಲ್ ಅಂತಾನೆ ಅನಿಸ್ತಾ ಇದೆ. ಲೇಟ್ ಮಾಡೋದು ಬೇಡ, ತಡ ಮಾಡೋದು ಬೇಡ. ಬನ್ನಿ ಬನ್ನಿ, ಮೆಟ್ರೋದಲ್ಲಿ ನೀವು ಹೋಗೋದಕ್ಕೆ ಹೆದರ್ಕೊಳ್ತೀರಾ ಅಂತ ನಮಗ್ ಗೊತ್ತು. ಆದ್ರೆ ಈ ಮಜಾ ಟ್ರೈನ್ ಹತ್ತದ್ ಬಿಟ್ರೆ ನೀವು ಟಿಕೆಟ್ ಇಲ್ಲ. ಮಜಾ 100%. ನಾನು ಪ್ರಾಮಿಸ್ ಮಾಡ್ತೀನಿ. ನಾನು ನೆನ್ನೆಯಿಂದ ಕೂತ್ಕೊಂಡು ನೋಡಿದ್ದೀನಲ್ಲ, ನಗ್ತಾನೆ ಇರ್ತೀನಿ. ಬನ್ನಿ ಶುರು ಮಾಡ್ಬಿಡೋಣ. ಜೋರಾದ ಚಪ್ಪಾಳೆ. ಎಪಿಸೋಡ್ ಕಂಟಿನ್ಯೂ ಮಾಡಕ್ಕಿಂತ ಮುಂಚೆ ನಮ್ಮೆಲ್ರಿಗೋಸ್ಕರ ಒಂದು ಮಸಾಲಾ ಪರ್ಫಾರ್ಮೆನ್ಸ್ ಬೇಕೇ ಬೇಕು ಅಂತ ಅನಿಸ್ತಾ ಇದೆ. ಆ ಪರ್ಫಾರ್ಮೆನ್ಸ್ ಕೊಡಕ್ಕೆ ನಮ್ಮ ರಾಕ್ ಸ್ಟಾರ್ ಗುರೂಜಿನ ವೆಲ್ಕಮ್ ಮಾಡೋಣ. ಗುರೂಜಿ ಜೋರ ಚಪ್ಪಾಳೆ. ಮಜಾ ಭಾರತದಲ್ಲಿ ಕಾಮಿಡಿ ನೋಡ್ತಾ ಇದ್ರೆ ನನ್ಗಂತೂ ನಮ್ ಕುಂದಾಪುರದ ನೀರ್ ದೋಸೆ ಮೀನ್ ಸಾರೇ ನೆನಪಾಗುತ್ತೆ. ಎಲ್ಲಿಗೆ ಹೋದ್ರು ಊಟಕ್ಕೆ ಬರ್ತಾರೆ ನೀವು. ನಾನಂತೂ ತಿಂಡಿ ಪೋತಿ ಅಲ್ವಾ, ಅದಕ್ಕೇನೆ ಯಾವಾಗ್ಲೂ ಅದೇ ತಿನ್ನೋ ವಿಷಯನೇ. ನಾನಂತೂ ತಿಂಡಿ ಪೋತಿ, ಆದ್ರೆ ಇವರು ಊಟದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕಟ್ಟುನಿಟ್ಟು. ನಾಟಿ ಊಟ ಇವ್ರ ಫೇವ್ರೇಟು. ಮಜಾ ಭಾರತದ ಸ್ವೀಟ್ ನಿಪ್ಪಟ್ಟು. ರಚಿ ವೆಲ್ಕಮ್. Thank you so much Bhumi and Chitranath. Thank you so much and hi guys. ಗುರೂಜಿ ಡುವೆಟಿಗೆ ಫೇಮಸ್ಸು, ಆದ್ರೆ 30 ವರ್ಷದಿಂದ ಒಂದೇ ತರ ಇರೋದು ನೋಡಿದ್ರೆ ಪಕ್ಕಾ ಇವ್ರು ಡಯಟ್ ಮಾಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಇವರಿಗೆ ಉಪ್ಪಿಟ್ಟು ಫೇವ್ರೇಟು. ಅದಕ್ಕೆ ತಾನೇ ಇವರು ಮ್ಯೂಸಿಕ್ ಮಾಡಿರೋದು ಉಪ್ಪಿಟ್ಟು ಪಿಕ್ಚರ್ಗೆ. ಗುರೂಜಿ ವೆಲ್ಕಮ್. ವೆಲ್ಕಮ್ ವೆಲ್ಕಮ್. ಯಂಗ್ ಆಗಿರೋದು ನನ್ನ ಹ್ಯಾಬಿಟ್. ಥ್ಯಾಂಕ್ ಯು ಭೂಮಿ. ವಿಚಿತ್ರನಾಥ ಥ್ಯಾಂಕ್ ಯು. ವಿಚಿತ್ರನಾಥ ಅಂತ ಹೇಳಿದ್ರಿ. ಥ್ಯಾಂಕ್ ಯು. ಚಿತ್ರನಾಥ್ ಅವ್ರೆ, ಈ ಟೈಮ್ ಕೆಟ್ಟಾಗ ಹಗ್ಗನು ಹಾವಾಗುತ್ತೆ, ನೂಡಲ್ಸ್ ತಿಂದ್ರೂ ಹಲ್ಲು ನೋವಾಗುತ್ತೆ. ಲೈಫಲ್ಲಿ ಒಳ್ಳೋನಾಗ್ಬೇಕು ಅಂತ ಹಳೆ ರೌಡಿ ಡಿಸೈಡ್ ಮಾಡಿದ್ರು ರೌಡಿಸಮ್ ಯಾಕೋ ಅವನ್ನ ಬಿಡ್ತಾ ಇಲ್ಲ ಕಣ್ರಿ. ಅದು ಸೀರಿಯಸ್ ಇಶ್ಯೂ ಇಲ್ಲ. ನಾವು ಹೋಗಿ ಸಮಸ್ಯೆಗೆ ಪರಿಹಾರ ಕೊಟ್ಬಿಡೋಣ ಅಲ್ಲ. ಹೌದು. ಚಪ್ಪಾಳೆ ಹೊಡಿ, ಹೋಗಿ ಕೊಟ್ಬಿಡೋಣ ಅವ್ರಿಗೆ. ಬನ್ನಿ ಮತ್ತೆ. ಬನ್ನಿ. ಇಷ್ಟೊತ್ತಾದ್ರೆ ಅಣ್ಣ ಯಾಕೋ ಇನ್ನು ಬರ್ಲಿಲ್ಲ? ತಡಿಯಲೇ, ಇಷ್ಟೊತ್ತಾಗ್ಲೇ ಅಣ್ಣ ಒಂದು ಕಾಸಾಕ್ ಅಂತ 100 ತಲೆ ಎಗಸಾಕಿರ್ತಾನೆ. ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ತಾಡಿಯ ನಂದೀಶ ಮಗನೇ, ಅಣ್ಣ 2 ವರ್ಷ ಆದ್ಮೇಲೆ ಜೈಲಿಂದ ರಿಲೀಸ್ ಆಗ್ತಿದ್ದಾರೆ. ಎಷ್ಟು ದೌಲತ್ತ ಕೂತಾವ ನೋಡ. ಎದಳ ಮೇಲೆ ಕೈ ಕಟ್ಟಿ ಬಾಯಿ ಮುಚ್ಚ. ಕೈ ಕಟ್ಟಿ ಬಾಯಿ ಮುಚ್ಚ ಕೂತಾವಕ್ಕ. ನಿನ್ನ ಯಾವ ನಿಮ್ಮ ಅಣ್ಣಲೇ? ಯಾವಣ್ಣೋ ನಿಮ್ಮಣ್ಣ? ನಮ್ಮಣ್ಣ ನೋಡಕ್ ಮಾತ್ರ ಡೀಸೆಂಟ್, ಮೊಟ್ಟಿದ್ರೆ ಪೇಷಂಟ್. ನಮ್ಮಣ್ಣ ಹಾರ್ದೇ ಇರೋ ಬೇಲಿ ಇಲ್ಲ, ಮುಟ್ಟಿರೋ ಹೆಂಡತಿ ಕತ್ತಲ್ಲಿ ಇವಾಗ ತಾಳೆ. ಅಷ್ಟೇ ಯಾಕೆ, ಬಟ್ಟೆ ಹಾಕಿಲ್ಲ ಅಂದ್ರೆ ಮಾನ ಹೋಗುತ್ತೆ. ನಮ್ಮ ಅಣ್ಣಂಗೆ ಸಲಾ ಮಾಡ್ದಿಲ್ಲ ಅಂದ್ರೆ ಪ್ರಾಣನೇ ಹೋಗುತ್ತೆ. ಹೆಂಡತಿನ ಗುರಾಯಿಸಿದ್ರೆ ಸಂಸಾರದಲ್ಲಿ ಮಾತ್ರ ಸುಖ ಇರಲ್ಲ. ನಮ್ಮ ಅಣ್ಣನ ಗುರಾಯಿಸಿದ್ರೆ ಫೇಶಿಯಲ್ ಮಾಡ್ಕೊಳಕ್ಕೆ ನಿನ್ನ ಮುಖಾನೇ ಇರಲ್ಲ. ಸಿಂಗಲ್ ಆಗಿಲ್ಲ ಹುಲೆ ವೈಟಿಂಗ್. ಅಲ್ಲ, ಇಬ್ರು ಅವನ ಯಾಳ್ದ ಡೈಲಾಗು ಇವನ ಯಾಳ್ ಡೈಲಾಗು ಕಂಟ್ಪಟ್ ಹಾಕೊಂಡ್ ಬಿಲ್ಡಪ್ ಕೊಡ್ತಾವ್ರಿ ಇಲ್ಲಿ. ಅಣ್ಣ ಅಣ್ಣ ಅಣ್ಣ
ನಿನ್ ಬಗ್ಗೆ ಇಷ್ಟು ಮಾತಾಡಿದ್ರೆ ಎಲ್ಲಿದ್ಯಾ ಅಣ್ಣ ಹುಳಿ ಅಣ್ಣ ಬಾ ಅಣ್ಣ ನಮ್ಮ ಅಣ್ಣ ಯಾರೋನ್ಗೆ ಸರಿಯಾಗಿ ಹೊಡೆದು ಪ್ಯಾಕ್ ಮಾಡಿ ಕಳ್ಸಿದಾನೆ ಒಡ್ಡಿಯ ನಮ್ಮ ಅಣ್ಣ ಇದ್ದಂಗೆ ಅವ್ರೆ ತಡೆಯೋಲೆ ಅಣ್ಣ ಅವತ್ತು ಮೆಟ್ ತಗೊಂಡ್ ನಡ್ ರೋಡಲ್ಲಿ ಹೊಡೆದ್ರಿ ನಾನೇನಾದ್ರು ಅನ್ನ ಚಪ್ಪಲಿ ಬಿಚ್ಚು ಹೊಡೆದ್ರಿ ನಾನೇನಾದ್ರು ಅನ್ನ ಬನ್ನಿಗೆ ಒತ್ತಂಗ್ ಒತ್ರಿ ನಾನೇನಾದ್ರು ಅನ್ನ ಎಷ್ಟು ನೋವಾಗುತ್ತೆ ಗೊತ್ತಾ ಪೆಡ್ತಿನಕ್ಕೆ ಸಮ ಹೊಡಿತಾರೆ ಮಗ ಇವರು ಯಾರನ್ನ ಹೊಡೆದಿದ್ ನಿನ್ನ ಓಹೋ ನಿನ್ನ ರೋಡಿಗೆ ಒಂದು ತಂದ್ಬಿಟ್ರಲ್ಲ ಆ ಗುರುಗಳ ಅವನೆಲ್ಲ ಕಣ ಆ ದೇವಸ್ಥಾನದ ಹತ್ರ ಇರ್ತಾರೆ ಸ್ವಾಮೀಜಿ ಅವ್ರು ದೊಡ್ಡವ್ರಣ್ಣ ಸ್ವಾಮೀಜಿ ಅಲ್ಲ ಕಣ ಭಿಕ್ಷುಕ ಭಿಕ್ಷುಕನ ಮಗ ಎಂತ ಮಚ್ಚ ಭಿಕ್ಷುಕ ತಕ್ಕು ಹೊಚ್ಚ ಕಣ ಬೇಡ ಬಿಡ ಯಾಕ ಅವ್ನ್ ಜೋಳ್ಗಿಲಿರೋ ಬನ್ನಿ ಕೈ ಹಾಕಿದ್ರೆ ಮುತ್ತ ಕೊಡ್ತಾನೆ ಮೆಟ್ಟಲೆ ಒಳ್ಳೆ ಬಾತ್ಲಾಗೆ ಸಕ್ಕತ್ತಾಗಿ ಉಳ್ದೆ ಬಿಡ ಸೀತಾರಾಮ ಏನ್ ಹೇಳೋ ಈ ವಯಸ್ಸಾದ್ಮೇಲೆ ಪೆಡ್ತಿನ ಕಾಲ ಕಣ ಅಣ್ಣ ಈ ವಯಸ್ಸು ಅಂದಿದ ತಕ್ಷಣ ಒಂದ್ ನೆನಪಾಗ್ತಾ ಇದೆ ಈ ಸುಷ್ಮಿತಾ ಕುಳ್ಮಿಂಟಿಗೆ ಎಷ್ಟು ವಯಸ್ಸಾಗಿರ್ಬೋದು ಅವ್ರ ಬಗ್ಗೆ ಮಾತಾಡ್ಬೇಡ ಕಣ ನಮ್ ಕಿಟ್ನೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ಬಿಡ್ತಾರೆ ಎಷ್ಟು ವಯಸ್ಸಾಗಿದೆ ಈಗ ಈ ಸ್ಯಾಂಡ್ಲ್ವುಡ್ ಯಾವಾಗ ಬಂದಿದ್ ಗೊತ್ತಾ ನಿಂಗೆ ಅವಾಗಿಂದನು ಅವಳು ಪೋಷಕ ನಟಿಯಾಗೆ ಮಾಡಿದ್ದಾಳೆ ಈ ಕೇಳಿ ಸುಸ್ಮಿತನ್ ವಯಸ್ಸು ಪ್ರತಾಪನ್ ಸಾಧನೆ ಯಾವತ್ತೂ ಕೇಳಕ್ ಹೋಗ್ಬೇಡಿ ದೊಡ್ಡದಷ್ಟು ಅಂಡ ಅಣ್ಣ ಮತ್ತೆ ನಮ್ ಚಂದ್ರಣ್ಣನ ವಯಸ್ಸು ಮುತ್ಕ ಕಣ ಅವನು ಅವನ್ ದಾರಿಯಲ್ಲಿ ನಡ್ಕೊಂಡು ಹೋಯ್ತಿದ್ರೆ ಮರದ ಮೇಲೆ ಕೂತಿರೋ ಕಾಗೆಗಳೆಲ್ಲ ನಮ್ 13ನೇ ದಿನ ಪಾರ್ಟಿ ಹೋಯ್ತದೆ ನಮ್ 13ನೇ ದಿನ ಪಾರ್ಟಿ ಹೋಯ್ತದೆ ಅಂತ ಪಡ್ಕತ್ತವೆ ಅಣ್ಣ ಆದ್ರೆ ಅವನು ಕೂದಲು ಮಾತ್ರ ಕರ್ರಗಿದೆ ಹೆಂಗೆ ಅದು ಕೂದಲಲ್ಲ ವಿಗ್ಗು ಹಣ್ಣಾಗ ಅದಕ್ ಬಣ್ಣ ಹೊಡಿತಾನ ಅವನು ಮಾನ ಮರ್ದಿ ಬರ್ದ ಅಣ್ಣ ಏನ ನಿಂಗೊಂದು ಮೆಸೇಜ್ ಬಂದೈತೆ ಏನಂದಿ ರೌಡಿ ಕಾರ್ತಿ ಅನ್ನೋ ಕುಕ್ಕೆ ಆತನ ಕೃತ್ಯ ಬಹಿರಂಗವಾಗಿದ್ದು ಮುಂದಿನ ದಿನಗಳಲ್ಲಿ ಯಾವುದಾದರೂ FIR ದಾಖಲೆ ಆದರೂ ತಕ್ಷಣವೇ ಬಂಧಿಸಿ ಜೀವಾವಧಿ ಶಿಕ್ಷೆ ನೀಡುವಂತೆ ಪೊಲೀಸ್ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ ನಾನೇನ್ ಕದಿಯಕ್ ಹೋಗಿಲ್ಲ ಕಣ ಸುಮ್ನೆ ಜೊತೆಗೆ ಹೋಗಿದ್ದು ಅದಕ್ಕೆ ಎಷ್ಟು ದೊಡ್ಡ ಶಿಕ್ಷೆ ಯಾಕೆ ಅಣ್ಣ ಮೊನ್ನೆ ನಾನು ಟೀ ಕುಡಿಯಕ್ ಹೋಗಿದ್ನ ನಮ್ಮ ಹತ್ರ ಚೇಂಜ್ ಕೇಳ್ತಾನ ಅವನು ದುಡ್ಡು ಕೇಳ್ತಾನೆ ಅವಾಜ್ ಆಗ್ತೆ ಏನಂತ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ ಹುಳಿ ಅಣ್ಣ ಅಂದೆ ಏನಣ್ಣ ಅಂದೆ ಹುಳಿ ಅಣ್ಣ ಒಳ್ಳೆ ಹೆಸರು ಕೊಟ್ಟಿದ್ರು ಕಣ 3 ಸೀಸನ್ ಅಲ್ಲಿ 4ನೇ ಸೀಸನಿಗೆ ಸರ್ವ ನಾಶ ಮಾಡಿದೆ ಅದು ಹುಳಿ ಅಣ್ಣ ಅಲ್ಲ ಹುಲಿ ಅಣ್ಣ ಅದೇ ಹುಳಿ ಅಣ್ಣ ಹುಲಿ ಕಣ ಹುಳಿ ಯಾವರು ಉಡುಪಿ ಸರಿ ಹಂಗೆ ಹೇಳ್ಬಿಡು ಹುಳಿ ಅಣ್ಣ ಅಂದೆ ಹುಳಿ ಅಣ್ಣ 35 ಮರ್ಡರ್ ಮಾಡಿದೀನಿ ಅಂದೆ ಪಕ್ಕದಲ್ಲಿ ಪೊಲೀಸ್ ಇದ್ದ ಆದ್ರೆ ಈ ಕಾಸಿ ಯಾರು ಆದ್ರೆ ಕಮಿಷನರ್ಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗಿಲ್ಲ ಅಣ್ಣ ಪಕ್ಕದಲ್ಲಿ ಪೊಲೀಸ್ ಇದ್ದಂತೆ ಕಮಿಷನರ್ಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗಿಲ್ವ ಅಣ್ಣ ಒಂದ್ಸಲ ಫೋನ್ ಮಾಡಿ ಕೇಳ ಮಕ್ಕಳ ಹಾಳು ಮಾಡ್ಬಿಟ್ರಲ್ಲ ನನ್ನ ಜೀವನನ ನನಗ್ ದಿನ ಕತ್ತಿರ್ಲಿಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲ ಚಿತ್ರಮ್ಮ ಏನಾದ್ರು ಒಂದು ಐಡಿಯಾ ಕೊಟ್ರು ಅಣ್ಣ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ ಏನ್ ಹೇಳ ನೀನ್ ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ ನಾನು ಇವತ್ತವರೆಗೆ ಯಾರಿಗೆ ಹೊಡೆದಿದ್ದೀನಿ ಹೇಳ ನೀನೊಂದು ಸೆಲೂನ್ ಇಟ್ಬಿಟ್ರೆ ಹೆಂಗೆ ಅಲ್ಲೂ ಕತ್ತರಿಸದೆ ಇಲ್ಲೂ ಕತ್ತರಿಸದೆ ಹೊಡಿಬೇಡ ಏನೋ ಪ್ಲಾನ್ ಕೊಟ್ಬಿಟ್ಟಿರ್ತಾರಮ್ಮ ನನ್ನ ಜೀವನ ಉದ್ಧಾರ ಮಾಡ್ಬಿಟ್ಟೆ ಕಣ ನನಗೆ ಅಲ್ಲ ಕಣ ನಂಗೆ ತಲೆ ಕತ್ತರ್ಸೋದ್ ಗೊತ್ತು ಕೂದಲು ಕತ್ತರ್ಸಕ್ ಬರಲ್ವಲ್ಲ ಅಯ್ಯೋ ತುಂಬಾ ಸಿಂಪಲ್ ಅಣ್ಣ ನಾನು ಮುಂದೆ ಬಾ ಹೇಳ್ತೀನಿ ತಗ ಇದೆ ಟ್ರಿಮರ್ ತಗ ಹುಳಿಯನ್ನ ಕಟ್ಟಿಂಗ್ ಶಾಪ್ ಹುಳಿಯನ್ನ ಕಟ್ಟಿಂಗ್ ಶಾಪ್ ಇಟ್ಬೇಡ ಹುಲಿಯನ್ನ ಹೋಟ್ಲ್ ಅಂತ ಇಟ್ಬಿಡು ಚೆನ್ನಾಗಿರ್ತದೆ ಯಾವನಲ್ಲಿ ಹುಳಿ ಅಣ್ಣ ಅಲ್ಲ ಹುಲಿ ಅಣ್ಣ ಅದೇ ಹುಳಿ ಅಣ್ಣ ಹೋಗಲ್ಲ ಯಾವ್ದಾರು ಕಟ್ಟಿಂಗ್ ಶಾಪ್ ಇಟ್ಕೊಡಲ್ಲ ಇಟ್ಕೊಡ್ತೀನಿ ಅಣ್ಣ ಕಟ್ಟಿಂಗ್ ಶಾಪ್ ಸೆಟಪ್ ಹಾಕು ಸೆಟಪ್ ಚೈನ್ ಹಲೋ
ನೋಡ್ರಿ 70 ಕಂಪ್ನಿಲಿ ಒಂದ್ ಕಂಪ್ನಿ ಹೋದ್ರೆ ಏನ್ ಲಾಸ್ ಆಗಲ್ಲ ರೀ. ಏನ್ ಬಿಸಾಕಿ ತಲೆನೇ ಕೆಡಿಸ್ಕೊಬಿಡಿ. ನಾನು ಸೆಲೂನ್ ಬಂದಿನಿ, ಹಂಗೆ ಲೈನಲ್ಲಿ ಇರೋ. ನಮಸ್ಕಾರ ನಮಸ್ಕಾರ ಸರ್. ನಮಸ್ತೆ. ಏನ್ ಬೇಕಿತ್ತು? ಒಂದ್ 30 ಎಕರೆ ಫಲವತ್ತಾದ ಜಮೀನ್ ತಗೊಂಡಿದೀನಿ. ಅದನ್ನ ಕಾಯಕ್ ಒಂದ್ ಒಳ್ಳೆ ನಾಯಿ ಬೇಕಾಗಿತ್ತು. ಜಾತಿನೇ ಅದೇ ಬೆರಕೆ. ಅಯ್ಯೋ ನನ್ ಸೆಲೂನ್ ಕೆಲ್ಸಕ್ಕೆ ಸೇರ್ಕೊಬಿಟ್ನಲ್ಲ, ಹೆಂಗ್ ಸಾಬರನ? ನೀನೇ ಬೇಕು ಅಂತ ಏನಿಲ್ಲ, ಸೀತಾರಾಮ ಕಳ್ಸಿದ್ರು ಓಕೆ. ಅವನು ಆಗಲ್ಲ ಸರ್. ಯಾಕೆ? ಅವನು ಬೆರ್ಕೆ ಅಲ್ಲ, ಮತ್ತೆ ಕಲ್ ಬೆರ್ಕೆ. ಅಡ್ತ ಅಂದ್ರಲ್ಲಿ ಕಟಿಂಗ್ ಶಾಪ್ ಏನಕ್ಕೆ ಬರ್ತಾರೆ? ಕಟಿಂಗ್ ಮಾಡಿಸ್ಕೊಳ್ ಬರ್ತಾರೆ. ಕಟಿಂಗ್ ಮಾಡ. ಕಟಿಂಗ್ ಮಾಡ್ಸಕ್ ಬಂದ್ರ? ಮಾಡ್ತೀನಿ ಮಾಡ್ತೀನಿ. ಲೈನರ್ ಒಂಚೂರು ಅರ್ಜೆಂಟ್ ಇಲ್ಲ, ಸೆಲೂನ್ ಬಂದಿದ್ದೀನಿ, ಓಕೆನಾ? ಒಳ್ಳೆ ಬಟ್ಟೆ ಸೋಪ್ ಹಾಕಿ ನನ್ನ ಹೆಂಡ್ರು ಒಗದು ಕೊಟ್ಟವಳೆ. ಸರ್ ಒಂಚೂರು ಕೈ ತೆಗಿ. ಏನ್ರಿ ಇದು ಕಪ್ ನಾರ್ತಾ ಇದೆಯಲ್ರಿ? ಇಷ್ಟ ಇಲ್ಲ ಅಂದ್ರೆ ಏನ್ರಿ? ನಾನು ಕುತ್ಕೊಳ್ಳಿ. ಇದು ಕಬ್ಬನ ಅರ್ಥ ಆಯ್ತು. ಬಿಸ್ನೆಸ್ ಮ್ಯಾನ್ ರೀ ಇದು. ಒಳ್ಳೆ ಸೋಪ್ ಇದಕ್ಕೆ ಇವನ್ ಪಿದಾ ಬಿಡ್ತಾನೆ. ನೋಡಿ ಸರ್ ನೋಡಿ. ಏನ್ರಿ ಇದು? ಡೈರೆಕ್ಟ್ ಸ್ಮೆಲ್ ಬರ್ತಾ ಇದೆಯಲ್ಲ. ಬಿಸ್ನೆಸ್ ಮ್ಯಾನ್ ರೀ, 30 ದೇಶದಲ್ಲಿ 70 ಕಂಪ್ನಿಗಳಿದಾವ. ನಾವು ಹೋಗ್ರಿ ರೀ. ಸಾರಿ ಸರ್, ಕುತ್ಕೊಳ್ಳಿ. ಎಲ್ಲ ಡೊಲ್ಟಿ ಅಂತಾನಲ್ಲ, ನಮ್ ಸ್ಮೆಲ್ ಹಂಗೆ ಐತಲ್ಲ. ನೋಡಿ ಸರ್, ಇದು ಪರ್ಫ್ಯೂಮ್ ಸ್ಮೆಲ್ ಅಂದ್ರೆ. ಲೇ, ಸ್ಮೆಲ್ ನೋಡ್ಕೊಂಡು ಇದ್ದೇ ಕೆಲಸ ಮಾಡಿದ್ರಂತ ಹೇಳ್ತೀನಿ ನಾನು. ಇದು ಇಷ್ಟ ಆಯ್ತು. ಸೂಪರ್ ಆಗಿದೆ. ಇದು ಹೋಮ್ ಮೇಡ್. ನನ್ಗೊಂದು ಬಾಟಲ್ ಪರ್ಫ್ಯೂಮ್ ಬೇಕು. ಎಷ್ಟು ಬೇಕಾದ್ರೆ ಕೊಡ್ತೀನಿ ಬಿಡಿ ಸರ್. ನೀವು ಯಾವ್ಯಾವ ಸ್ಟೈಲ್ ಕಟಿಂಗ್ ಮಾಡ್ತೀರಾ? ನಾವು ಬಾಲಿವುಡ್ ಬಚ್ಚನಿಂದ ಸ್ಯಾಂಡ್ಲ್ವುಡ್ ಕಿಚನ್ ವರೆಗೆ ಮಾಡ್ತೀವಿ ಸರ್. ಬಾಲಿವುಡ್ ಬಚ್ಚನ್ ತರ ಆದ್ರೆ 500 ರೂಪಾಯಿ ಸರ್. ನಮ್ ಸ್ಯಾಂಡಲ್ವುಡ್ ಕಿಚನ್ ತರ ಆದ್ರೆ ಕಾಸ್ಟ್ಲಿ ಆಗ್ಬಿಡ್ತು ಸರ್. ರಿಯಲಿ ಎಷ್ಟು? 500. ಹೊಡ್ತಂದ್ರೆ 2 ಒಂದೇ ಅಲ್ವೇನೋ? 2 ಒಂದೇ ಹಂಗೆ ಸರ್. ಅದು ಹಳೆ ನೋಟು, ಕಿಚ್ಚ ಟ್ರೆಂಡ್ ಅಲ್ಲಿ ಇರೋದು ಹೊಸ ನೋಟು ಫುಲ್ ಹವ. ಓಕೆ. ನನಗೆ ಯಾರ ತರ ಮಾಡ್ತೇ ಗೊತ್ತಾ? ನಿಮ್ಗೆ ಯಾವ ತರ ಮಾಡಲಿ ಸರ್? ಬ್ಯಾಂಕ್ ಜನಾರ್ದನ್ ಸರ್. ನೀವು ಇನ್ನೊಂದು ಸಿನಿಮಾ ಬೇಕು ಸರ್, ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಸರ್. ಹೇಳಿ. ಬಾಯ್ ನೋಡಿ ಸರ್. ನನಗೆ ಕೋಟಿಗೊಬ್ಬ ಒಳ್ಳೆ ಕೋತಿಗೊಬ್ಬ ಇದ್ದಂಗ ಅವನೇ. ಕೋಟಿಗೊಬ್ಬ ಅಂತ. ಹಲೋ ನೋಡಿ, ಅದಾಗಲ್ಲ ರೀ. ಈಗಿರೋ ಟೆನ್ಷನ್ ಎಲ್ಲಿ ಮಾಡೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ನೋ ಚಾನ್ಸ್. ಆಗೋದಿಲ್ಲ ಅಂತ ಹೇಳ್ಬಿಡಿ. ಏನ್ ತಮಾಷೆ ಮಾಡ್ತಾ ಇದಾರೆ ಅವರು? ಅಲ್ಲ, 1 ಸರಿ ಚಂದ, 2 ಸರಿ ಚಂದ, ಪದೇ ಹಿಂಗ್ ಮಾಡ್ಕೊತಾ ಇದ್ರೆ ನಾವೇನ್ ಮಾಡೋಣ ಹೇಳಿ? ನೀವೇ ಹೇಳಿ. ನೀವ್ ಮಾಡ್ರಿ. ಇಲ್ತಿ ಅಂದ್ರೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಆಗಲ್ಲ ಅಂತ ಹೇಳಿದ್ನಲ್ಲ, ನೀವೇನ್ ತಲೆ ಕೆಡ್ಸ್ಕೊಡಿ. ಆಗಲ್ಲ ಅಂದ್ರೆ ಆಗಲ್ಲ. ಅವ್ನು ಯಾರೇ ಬರ್ಲಿ, ನಾನು ಮಾತಾಡಿದೆ. ನಿಲ್ಸಲೇ ನೀ ಮಾಡಪ್ಪ. ಅಲ್ಲ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ನೀನ್ ಹಿಂದೆ ಬಂದು ಮಾಡ್ಬೇಕು. ಹಿಂದೆ ಬಂದಂಗ ಮುಂದೆ ಹೋಯ್ತಲ್ಲ, ಹೆಂಗ್ ಮಾಡೋಣ? ಬಿಸ್ನೆಸ್ ಮ್ಯಾನ್ ರೀ. ಸರಿ ಸರ್, ಬಂದು ಕುತ್ಕೊಳ್ಳಿ. ಹಲೋ, ಒಂಚೂರು ತಲೆ ಬಗ್ಸಿ ಸರ್. ಏನಂದೆ? ಒಂಚೂರು ತಲೆ ಬಗ್ಸಿ ಅಂದೆ. 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೆ, ಇದುವರೆಗೂ ಯಾವನಿಗೂ ತಲೆ ಬಗ್ಸಿಲ್ಲ ರೀ. ಯಾಕೆ? ಟ್ಯಾಲೆಂಟ್ ಇದೆ ರೀ. ಸರಿ, ಕಟಿಂಗ್ ಮಾಡ್ಬೇಕು, ತಲೆ ಬಗ್ಸಿ ಅಂದೆ. ಹೌದಾ? ಬಂದೆ. ಏನೋ ಬಿಸ್ನೆಸ್ ಟೆನ್ಷನ್, ಅರ್ಜೆಂಟ್ ಮಾತಾಡ್ಬಿಟ್ಟೆ, ಬರ್ತೀನಿ ನಾನು. ಎಲ್ಲಪ್ಪ ಕಟಿಂಗೇ ಮಾಡಿಲ್ಲ? ಅಲ್ಲಿ ಮಾಡ್ತಿದ್ದೆ, ಅಲ್ಲಿಗೆ ಎದ್ದೋದ್ರಲ್ಲ ಸರ್. ಏನ್ ಅನ್ಕೊಂಡಿದ್ದೆ ನೀನು? ಕಟಿಂಗ್ ಮಾಡ, ನಂಗೆ ಅರ್ಜೆಂಟ್ ಹೋಗ್ಬೇಕು ಅಂತಂದ್ರೆ. ಮಾಡ್ತೀನಿ ಸರ್, ಬೇಗ ಮಾಡಿ. ಸರ್, ಎಷ್ಟೊತ್ತಾಗುತ್ತೆ? ಇವ್ರದ್ದು ಮುಗಿಬೇಕಪ್ಪ. ಅವ್ರದ್ದು ಮುಗಿಯೋಕೆ ಎಷ್ಟೊತ್ತಾಗುತ್ತೆ? ಇವ್ರು ಮುಗಿಯಕ್ಕೆ ಅಂತ ನನ್ಗೇನೋ ಗೊತ್ತಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ನಿಮಗೆ ಗೊತ್ತಾಗೋಕೆ ಎಷ್ಟೊತ್ತಾಗುತ್ತೆ? ತೊಳ್ ನಂಗೆ ಟೈಮ್ ಇಲ್ಲ, ನಾನು ಬರ್ತೀನಿ. ಸಾರಿ. ಓಕೆ. ಸರ್ ಪ್ಲೀಸ್ ಸರ್. ಹಲೋ, ನೀವು ಹಲೋ, ನೀವು ಬನ್ನಿ. ನೀವು ಬಗ್ಗೆ ಸರ್, ನೀವು ಬನ್ನಿ ಸರ್. ರೇಸರ್ ತಗೋರಿ, ಗದ್ರಿ ತಗೋರಿ ಸರ್. ತಗೊಳ್ಳಿ, ಲಗು ಬೇಗ ಕತ್ತಿಗೆ ಸರ್. ಕತ್ತಿಗೆ ಎಲ್ಲಿಗೆ ಸರ್? ಕತ್ತಿಗೆ ಡೈರೆಕ್ಟ್ ಆಗಿ. ಹಾಯ್ ಫ್ರೆಂಡ್ಸ್. ಬೆಂಗಳೂರು ಕಣ. ಕಿರಣ್ ಪೋಲಾರ್. ಯಾವನವನು ಹೋಗಲ್ಲ. ಕಿರಣ್, ಇವತ್ತು ರಾತ್ರಿ ನೀ ನನ್ಗೆ ಹ್ಞೂ ಅನ್ಬೇಕು. ನಂಗೂ ಅನ್ಬೇಕು. ಇವತ್ತು ರಾತ್ರಿ ನೀ ನನ್ನ ಪ್ರೀತಿಗೆ ಹ್ಞೂ ಅಂದಿಲ್ಲ ಅಂದ್ರೆ ಇವನು ನನ್ನ ಕತ್ತರಿಸಿ ಸಾಯಿಸ್ಬಿಡ್ತಾನೆ. ಕಿರಣ್, ಗಟ್ಟೆ ಮಾಡ್ಬಿಟ್ಟಲ್ಲ ಸರ್. ಸರ್,
ಕೇಳ್ರಿ ಹೇಳಿ ಸರ್ 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀನಿ, ಇದುವರೆಗೂ ಯಾರಿಗೂ ತಲೆ ಬಗ್ಸಿಲ್ಲ ರೀ. ಯಾಕೆ? ಯಾಕೆ? ಟ್ಯಾಲೆಂಟ್ ಇದೆ ರೀ. ಮತ್ತೆ ನಾ ಬಗ್ಗು ಅಂದ್ ಕೂಡಲೇ ಬಗ್ಬಿಟ್ರಿ, ಅದೇನೋಪ್ಪ. ಅದು ನನ್ನ ಟ್ಯಾಲೆಂಟ್ ಸರ್. ಸರ್ ಇನ್ನೊಂದು ವಿಷಯ ಸರ್, ಈ ಹುಡುಗಿರೇ ಇಷ್ಟು ಸರ್. ಹೌದೌದು, ಈ ಹುಡುಗಿರೇ ಇಷ್ಟು. ಕೆಲವ್ರು ಇಷ್ಟಿರ್ತಾರೆ. ಹೋಗಲ್ಲ ಆ ಕಡೆಗೆ. ಈ ಹುಡುಗಿರು ನಮ್ಮ ಜೇಬಲ್ಲಿ ದುಡ್ಡಿದ್ದಾಗ ಪೆನ್ ಇಟ್ಟು ಚುಚ್ಚುತ್ತೆ ಡಿಯಾರ್ ಅಂತಾರೆ. ಅದೇ ಜೇಬ್ ಖಾಲಿ ಆದಾಗ ಕತ್ತಲ್ಲಿ ಕತ್ರಿ ಇಟ್ರು ಕ್ಯಾರ್ ಮಾಡಲ್ಲ ಸರ್ ಹುಡುಗಿರು. ಕರೆಕ್ಟ್ ಹೇಳಿದ್ರೆ ನಿಮ್ಗೆ ವಿಷಯ ಗೊತ್ತಾ? ಏನ್ ಸರ್? 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀನಿ, ಇದುವರೆಗೂ ಅಲ್ಲ ಕೇಳಿಸ್ಕಪ್ಪ. ಹೋಗ ಅಲ್ಲ ಏನ್ ಕುತ್ಕೊಳ್ಳಲ್ಲ. ಅಲ್ಲ ಯಾರು ಏನ್ ಕೇಳಿಸ್ಕೊತಾನೆ ಇಲ್ವ? ಕೇಳಿಸ್ಕೊಂಡಿದ್ದು 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀನಿ, ಇದುವರೆಗೂ ಯಾವ ತಲೆ ಬಗ್ಸಿಲ್ಲ ರೀ. ಯಾಕೆ? ಟ್ಯಾಲೆಂಟ್ ಇದೆ ರೀ. ಸರ್ ಎಷ್ಟೊತ್ತಾಗುತ್ತೆ? ಇವ್ರದಾಗ ಕೆಟ್ಟದ ನನಗೇನ್ ಗೊತ್ತು. ತಗು ಚಾಕುನ ಹಾಕ್ಬಿಟ್ಟೆ. ನಾನು ಬರ್ತೀನಿ. ಟೈಮ್ ಆಯ್ತು ಕಣ, ಟೈಮ್ ಆಯ್ತು. ಓಕೆ, ಎಲ್ಲಿ ಬಾ. ಏನ್ ಕಟಿಂಗ್ ಮಾಡಿದೆ? ಬಿಸ್ನೆಸ್ ಮ್ಯಾನ್ 30 ದೇಶದಲ್ಲಿ 70 ಕಂಪ್ನಿದ ಕಟಿಂಗ್ ಮಾಡಿದ್ರೆ ಏನ್ ಆಟಾಡ್ತಾ ಇದೆಯಾ? 30 ವರ್ಷದಿಂದ ಇದುವರೆಗೆ ಯಾವ ತಲೆ ಬಗ್ಸಿಲ್ಲ. ಯಾಕೆ? ಟ್ಯಾಲೆಂಟ್ ಇದೆ. ಸರ್ ಎಷ್ಟೊತ್ತಾಗುತ್ತೆ? ಎದೊಳೆ ಮೇಲೆ ಹಲೋ, ಬಂದೆ. ಏರ್ ಕಟಿಂಗ್ ಚೆನ್ನಾಗಿ ಮಾಡ್ತೀರಾ ನೀವು? ಚೆನ್ನಾಗಿ ಮಾಡೋದಕ್ಕೆ ಶಾಪ್ ಇಟ್ಟಿರೋದು ಯಾವನೇ. ಇದು ಬಾಪ್ ಕಟ್ಗೆ ಎಷ್ಟು ಸರ್? ಬಾಪ್ ಕಟಿಂಗ್ 50 ರೂಪಾಯಿ. ಶಾರ್ಟ್ ಕಟ್ಗೆ ಸರ್? ಶಾರ್ಟ್ ಕಟಿಂಗ್ 25 ರೂಪಾಯಿ. ಸ್ಟೋಪ್ ಕಟಿಂಗ್ ಸರ್? ಸ್ಟೋಪ್ ಕಟಿಂಗ್ 35 ರೂಪಾಯಿ. ಫಿಲ್ಟರ್ ಕಟಿಂಗ್ 45. ಪೋಲಿಸ್ ಕಟಿಂಗ್ ಫುಲ್ ಬುಂಡೊಳಕ್ಕೆ ಇಷ್ಟಾಗತ್ತೀರಾ? ಬುಂಡೊಡ್ಸ 10 ರೂಪಾಯಿ ಸರ್. ಆಯ್ತು ಮಾಡಿ. ಏನೋ ಮೀಟಿಂಗ್? ಅಯ್ಯೋ ಬಂದೆ 1 ನಿಮಿಷ ಬಂದು. ಅಲ್ಲ ಸರ್, ಅಲ್ಲ 1 ನಿಮಿಷ, ಒಂದೇ ನಿಮಿಷದಲ್ಲಿ ನಾನು ಮಾಡ್ತೀನಿ. 1 ನಿಮಿಷ ಮೀಟಿಂಗ್ ಹೋಗ್ಬೇಕು ಸರ್. 1 ನಿಮಿಷದಲ್ಲಿ ಕಳಿಸ್ತೀರಿ ಸರ್? ಗ್ಯಾರಂಟಿ ಮಾಡ್ತೀರಾ? ಗ್ಯಾರಂಟಿ ಮಾಡ್ತೀವಿ. ನಿಜವಾಗ್ಲೂ ಮಾಡ್ಬೇಕು. ನಿಜವಾಗ್ಲೂ ಮಾಡಿ. ಸರಿ ತಗೊಳ್ಳಿ ಮಾಡಿ. ನಿಮ್ಗೆ ಯಾವ ಕಟಿಂಗ್ ಮಾಡ್ಬೇಕು ಅಂತ ಆಸೆ ಆಗುತ್ತೋ ಆ ಕಟಿಂಗ್ ಮಾಡಿ ಸಂಜೆ ಬಂದು ಇಸ್ಕತ್ತೀನಿ. ಕಟಿಂಗ್ ನಂಗೆ ಅರ್ಥ ಮಾಡ್ಕೊ. ಆಫೀಸ್ ಮೀಟಿಂಗ್ ಹೋಗ್ಬೇಕು, ಮಾಡಿ ಇಟ್ಟಿರ್ ಬರ್ತೀನಿ. ಬಂದೆ ಸರ್. ಕೇಳ್ರಿ ಇಲ್ಲಿ, 30 ವರ್ಷದಿಂದ ಇಂಡಸ್ಟ್ರಿ ಇದೀನಿ. 30 ವರ್ಷಕ್ಕೆ ಬೆಂಕಿ ಬಿಟ್ಟರೆ ಕುಕ್ಕಲ್ಲ ಸರ್. ಕನೆಕ್ಟ್ ಆಯ್ತು. ಬೇಗ ಕತ್ರಿ ತಗೊಳ್ಳಿ ಸರ್. ಬೇಗ ಅರ್ಜೆಂಟ್. 1 ನಿಮಿಷ ಸರ್. ನೀವು ಬಗ್ಗೆ ಸರ್, ನೀವು ಬಗ್ಗೆ ಬನ್ನಿ. ಕರೆಕ್ಟಾಗಿ ಕತ್ಗಿಡಿ ಸರ್. ನೋಡಿ 30 ವರ್ಷದಿಂದ ಇಂಡಸ್ಟ್ರಿ ಇದೀನಿ. ಕಿರಣ್, ಈಗ ನೀನು ನನ್ನ ಪ್ರೀತಿಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಇವನು ಸಾಯಿಸ್ಬಿಡ್ತಾನೆ ಕಿರಣ್. ಕಟ್ ಮಾಡ್ಬಿಟ್ಲು ಸರ್ ಮತ್ತೆ. ಟೆನ್ಷನ್ ನನಗೆ ಸರ್. ನಿಮ್ಗೊಂದು ವಿಷಯ ಹೇಳ ಹೇಳಿ. ಈ ಅನ್ನೋನ್ ನಂಬರಿಂದ ಬರೋ ಕಾಲು, ಈ ಹುಡುಗಿರ್ ಸ್ಮೈಲ್ ಹುಡುಗರನ್ನ ಹಾಳು ಮಾಡ್ಬಿಡುತ್ತೆ ಸರ್. ಕರೆಕ್ಟ್ ಸರ್. ನಿಮ್ಗೆ ವಿಷಯ ಗೊತ್ತಾ? ಏನ್ ಸರ್? 30 ವರ್ಷದಿಂದ ಇಂಡಸ್ಟ್ರಿ ಇದೀನಿ. ಕೇಳಿಸ್ಕಪ್ಪ. ಹಲೋ ನೋಡಿ 30 ವರ್ಷದಿಂದ ಇಂಡಸ್ಟ್ರಿ ಕೊಡೋ ನನ್ನ ಟೆನ್ಷನ್ ನನಗೆ. 30 ವರ್ಷದಿಂದ ಇಂಡಸ್ಟ್ರಿ ಯಾಕೆ ಮೇಲೆ ಓದ್ಬಿಡ್ತೇನೆ ಇವಾಗ. ಸರ್ ಎಷ್ಟೊತ್ತಾಗುತ್ತೆ ಸರ್? ಅವ್ನು ಎಷ್ಟೊತ್ತಾಗಲ್ಲ, ಕುತ್ಕೊಳ್ಳಲ್ಲ. ಕೂತ್ಕೋ. ಕಟಿಂಗ್ ತಾನೆ ನಿನ್ಗೆ? ಸರ್ ನನಗಲ್ಲ ಸರ್, ಮತ್ತೆ ನಮ್ಮ ಅಣ್ಣಂಗ್ ಮಾಡ್ಬೇಕು. ಅಯ್ಯೋ ನಿಮ್ಮ ಅಣ್ಣಂಗೆ ಸರ್. ಸರ್ ಏನಪ್ಪಾ? ಬರ್ರಿ ಈ ಕಡೆ ರೇ. ಕಟಿಂಗ್ ಆಯ್ತಾ ಸರ್? ಕಟಿಂಗ್ ಆಗಿಲ್ಲ, ಮಾಡ್ತೀನಿ. ವಿಕ್ಕಿಲ್ಲ ಕಣ ತಗ ಬೀಸಾಕಿದ್ದೀನಿ. ಯಾವನ ಹತ್ರ ಮಾತಾಡ್ತಾ ಇದ್ರೆ? ನಿನ್ನ ಹತ್ರ ಮತ್ತೆ ನೀ ಅವನ ಹತ್ರ ಮಾತಾಡ್ತಿದ್ದೆ ಗೊತ್ತೇನಾ? ಲೇ ಅದು ಲೋಕಲ್ದಲ್ಲ ಕಣೋ, ಇಂಟರ್ನ್ಯಾಷನಲ್ ಫಾರಿನ್ ರಾಣಿದು. ತಲೆ ಕೂದ್ಲೆ ಕಂಡ್ರು. ಇದ್ಯಾಕ್ರು ಸಣ್ಣ ಪಂಚ್ಕು ಸಿಲ್ಲಿಲಲ್ಲಿ ರಂಜಿಗೆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ಸಿಲ್ಲಿಲಲ್ಲಿ ಹಿಂಗಲ್ಲ ಸಾ. ಮತ್ತೆ ವಿಷಯ ಗೊತ್ತಾ? ಏನು? 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀನಿ ಸರ್. ಯಾವಾಗ ನಾನು ತಲೆ ಬಗ್ಸಿಲ್ಲ. ಯಾಕೆ? ಟ್ಯಾಲೆಂಟ್ ಇದೆ ಸರ್. ಸಖತ್ತಾಗಿ ಹೇಳಿದ್ರೆ ಸರ್. ವಿಗ್ ಕೊಡಿ ಸರ್. ವಿಗ್ ಇಲ್ಲ ಕಣೋ, ವಿಗ್ ಕೊಡಿ, ಅರ್ಥ ಮಾಡ್ಕೊಳ್ಳೋ. ಇಲ್ಲಿ ಕೇಳಿ ಸರ್, ಏನು? 30 ವರ್ಷದಿಂದ ಮತ್ತೆ ಕನೆಕ್ಟ್ ಆಯ್ತು. ಮುಗಿಲು ಬೇಗ ಹಿಡ್ಕೊಳ್ಳ ನೀನು. ಕಿರಣ್, ಈ ಸಲ ಕತ್ರಿ ಹಿಡ್ಕೊಳ್ಳೋ ಇಲ್ಲಿ ಕರೆಕ್ಟ್ ಆಗಿ. ಯಾಕೆ ಹುಚ್ಚುಂಟರ ಆಡ್ತಾ ಇದ್ದೀರಾ? ಎಲ್ರಿಗೂ ಮಾಡ್ತೀನಿ. ಎಷ್ಟೊತ್ತಾಗುತ್ತೆ ಸರ್? ನನಗೆ ಆನ್ಸರ್ ಮಾಡಿ ಸರ್. ಎಲ್ರಿಗೂ ಮಾಡ್ತೀನಿ. ಈ ಕಡೆ ಇಲ್ಲ ಕಟಿಂಗ್ ಸಾಪ್ ಹೋಗ್ತಾ ಇದ್ದೀನಿ. ಓಹೋ ನನಗೆ ಮಾನ ಮಾರಿದ್ದಿಲ್ವಾ? ಅಲ್ಲ ಆನ್ಲೈನ್ ಕ್ಲಾಸಿಗೆ ಬಾ ಅಂದ್ರೆ ಏನ್ ಲಿಪ್ಟಿಕ್ ಹಚ್ಕ ಬರ್ತಾಳೆ, ಇಲ್ಲ ಕುಕ್ಕರ್ ಅನ್ನ ಮಾಡ್ತಾ ಬರ್ತಾಳೆ, ಇಲ್ಲ ಪಾತ್ರೆ ತಿಕ್ಕ ಬರ್ತಾಳೆ. ನನ್ನಂತ ಕಚಡ ನನ್ನ ಮಗ, ನಾನು ಎಂತ ನನ್ನ ಮಗ ಅಂತ ಗೊತ್ತ. ನಾನು ದೊಡ್ಡ ಗೊಬ್ಬರ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು.
ಗಿಡ 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 ಸಖಿ ಬಾ ಆನ್ಲೈನ್ ಕ್ಲಾಸಿಗೆ ಓಡೋಡಿ ಬಾ ಗಿಡ ಗಿಡ ಅಲ್ಲ ಸರ್ ವಿಷಯ ಗೊತ್ತಾ 30 ವರ್ಷದಿಂದ ಎಷ್ಟೊತ್ತಾಗುತ್ತೆ ಸರ್? ಬೇಗ ಸರ್, ಎಷ್ಟೊತ್ತಾಗುತ್ತೆ ಹೇಳಿ ಸರ್. ಸರ್, ಎಷ್ಟೊತ್ತಾಗುತ್ತೆ ಸರ್? 30 ವರ್ಷದಿಂದ ಇಂಡಸ್ಟ್ರಿ ಐತೆ. ಸರ್, ಎಷ್ಟೊತ್ತಾಗುತ್ತೆ ಹೇಳಿ ಸರ್. ಅಲ್ಲ ಸರ್ ನಾನು ಹೇಳೋದ್ ಕೇಳಿ. ಸರ್, ಮೂವತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸರ್. ಪ್ರಿಯ ವೀಕ್ಷಕರೇ, ಕಾರ್ತಿಕ್ ಅಲಿಯಾಸ್ ಹುಲಿ ಎಂಬಾತ ಸೆಲೂನ್ ಒಂದಕ್ಕೆ ನುಗ್ಗಿ 4 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಬಿಡ್ತಾನೆ. ಅದಕ್ಕೆ ಪೊಲೀಸ್ನವರು ಕೊಟ್ಟ ಪ್ರತ್ಯುತ್ತರ ಏನ್ ಗೊತ್ತೇ? ಎನ್ಕೌಂಟರ್ ಅಂದ್ರೆ ಕಂಡಲ್ಲಿ ಗುಂಡು. ನಮ್ದು ಕೈ ನೀ ಯಾವತ್ತಿಗೆ ಹೇರ್ ಕಟ್ಗೆ ಹೋಗಲ್ಲ, ನಾನೇ ಟ್ರಿಮ್ಮರ್ಗೆ ತೊಗೊಂಡು ಮನೇಲೆ ಮಾಡ್ಕೊಂಡ್ಬಿಡ್ತೀನಿ. ರಚ್ಚಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರಿ. ಹೆಂಗಿತ್ತು ಈ ಸ್ಕಿಟ್ಟು? ತುಂಬಾ ಮಜಾ ಮಾಡಿದೆ ನಾನು. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಎಲ್ಲದಕ್ಕೂ ಎಂಟ್ರಿ ಗೊಬ್ಬರ ಎಂಟ್ರಿ ಇದೆಯಲ್ಲ, ಗೊಬ್ಬರನ ಎಂಟ್ರಿಗೆ ನಾನು ಎದ್ದು ಬಿದ್ದು ನಗ್ತಿದ್ದೀನಿ. ಅವನು ಅಲ್ಲಿಂದನೇ ಅಲ್ಲ ಮಗ ಅಲ್ಲಿಂದನೇ ಕಟ್ ಮಾಡ್ಕೊಂಡ್ಬಿಟ್ಯಾ ನೀನು? ಕೂದಲೆಲ್ಲ ಬಿದ್ಬಿಟ್ಟಿತ್ತು. ಕೂದಲು ಉದುರ್ತಿತ್ತಲ್ಲ ಮೇಡಮ್ ದಿನ ಇದಾಗ ನಾನೇ ನಾನೇ ಹೋಗೋಣ ಅಂತ ಬಂದೆ. ಆದ್ರೂ ಇಷ್ಟು ಬಡ 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 ಅಂತಿದ್ರು ನೀವು ನೀನ್ ಬರೋವರೆಗೂ. ನೀನ್ ಬಂದ ತಕ್ಷಣ ಹಿಂಗ್ ಸೈಲೆಂಟ್ ಮಾಡ್ಬಿಟ್ಟೆ ನೋಡು ಅವರಷ್ಟು ಜನನು. ತುಂಬಾ ಚೆನ್ನಾಗಿತ್ತು ಗೊಬ್ಬರ. ತುಂಬಾ 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 ಚೆನ್ನಾಗಿ ನಿನ್ನ ಎಂಟ್ರಿ ಬಂದ ತಕ್ಷಣ ನಗೋಕ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ವರ್ಗು ನಗ್ತಾನೆ ಇದೆ ನಾನು. ಥ್ಯಾಂಕ್ ಯು. ಓಕೆ, ನಂದು ಜೋರಾಗಿ ನಗ್ತಿದೆ. ಅಂಡ್ ನಿನ್ನ ಎಂಟ್ರಿ ಸಾಕಾಗಿತ್ತು ಕಾರ್ತಿಕ. ಸೂಪರ್ ಎಂಟ್ರಿ. ಆಮೇಲೆ ನಿಂದು 30 ವರ್ಷ ಅಂತ ಕೇಳಿ 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 ನನಗೆ ತಲೆನೋವು ಬಂದ್ಬಿಡ್ತು. ಆದ್ರೂ ನಾನು ನಿನ್ ಕೂದಲು ಕಟ್ ಮಾಡ್ತೀಯಾ ಅಂತ ಅನ್ಕೊಂಡೆ ಕಣೋ ಒಂದ್ ಸ್ವಲ್ಪ ಆದ್ರೂ. ಮಾಡಿದೆ ಅವನಿಗೆ ಗೊತ್ತಾಗಿಲ್ಲ. ಸಖತ್ ನಗಿಸ್ಬಿಟ್ರಿ ಕಣ್ರು ಈ ಸ್ಕಿಟ್ ಅಲ್ಲಿ. ಅಲ್ಟಿಮೇಟ್ ಗಾಯ್ಸ್, ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಗುರುಜಿ, ನೀವ್ ಯಾಕೆ ಒಂದ್ಸಲ ಈ ಸಲೂನ್ ನ ಟ್ರೈ ಮಾಡಬಾರ್ದು? ಸಲೂನ್ ಅಂದ್ರೆ ಏನು? ನಾನು ಕೂದ್ಲಿಕ್ಕೆ ಕತ್ರಿನೇ ಹಾಕಿಲ್ಲ. ಎಂಟ್ರಿ ನಮ್ಮ ನಿತಿನ್ ಮತ್ತೆ ಸಿದ್ದರಾಮ್ ಇದು ಬಿಲ್ಡಪ್ ಸಾಕದಾಗಿತ್ತು. ಅಂಡ್ ಕಾಂಟ್ರಾಸ್ಟ್ ಕಾರ್ತಿಕ್ ಇದು ಎಂಟ್ರಿ ಅದು ನನ್ನ ಲೆಕ್ಕದಲ್ಲಿ ಯಾರು ಮಾಡೋಕ್ಕಾಗಲ್ಲ. ಆ ಶಿವರಿಂಗ್ ಮಾಡೋದಿದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು. ಅದು ನೋಡೋಕ್ಕೆ ಸಿಂಪಲ್ ಆಗಿ ಕಾಣುತ್ತೆ, ಬಟ್ ಮಾಡಿದ್ರೆ ಗೊತ್ತಾಗತ್ತೆ ಅದು ಸಾಧಾರಣ ಹ್ಯೂಮನ್ಲಿ ಇಂಪಾಸಿಬಲ್. ಅದು ಅಷ್ಟು ಹೊತ್ತು ಮಾಡೋದು. ಸ್ವಲ್ಪ ಟೈಮ್ ಮಾಡ್ಬೋದು, ಹೆಚ್ಚಂದ್ರೆ 10 seconds, ಬಟ್ ದಟ್ ವಾಸ್ ಸಿಂಪ್ಲಿ ಗ್ರೇಟ್. ನೆಕ್ಸ್ಟ್ ನಮ್ಮ ಲ್ಯಾಗು ಗ್ಲಾಸ್ ಹಾಕೊಂಡು ಅಮಾಯಕ್ ಅಂತಾರ, ಯೆಲ್ಲೋ ಪ್ಯಾಂಟು, ರೆಡ್ ಯಾರು ನಿನ್ ಕಾಸ್ಟ್ಯೂಮರು, ರೆಡ್ ಶೂಸು, ಅದ್ರ ಮೇಲೆ ಇಷ್ಟೆಲ್ಲ ಹಾಕಿ ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀಯಲ್ಲ. ನಮ್ಮ ಹುಲಿ ಅನ್ನ ಅದು ಪ್ರಾಕ್ಟೀಸ್ ಅಲ್ಲಿ ಬಂದಿದ್ದ ಅಥವಾ ಬರ್ದಿದ್ದ? ಅದು ಹೇಳವೇ ಹಂಗೆ ಸರ್, ಪ್ರಾಕ್ಟೀಸ್ ಅಲ್ಲಿ ಗೊತ್ತ. ಡೌಟ್ ಆಯ್ತು, ರಿಹರ್ಸಲ್ ಅಲ್ಲಿ ನ್ಯಾಚುರಲ್ ಕಾಮಿಡಿ ಕಾಣುತ್ತೆ. ಇನ್ನೊಮ್ಮೆ ಹೇಳಮ್ಮ. ಹುಲಿ ಅಣ್ಣ. ಹುಲಿ ಅಣ್ಣ. ಅಣ್ಣ ಅಲ್ಲಮ್ಮ, ಹುಲಿ ಅಣ್ಣ. ಹುಲಿ ಅಣ್ಣ. ಅನ್ನ ಹುಲಿ ಅಣ್ಣ. ಹಾ, ಹುಲಿ ಅಣ್ಣ. ಹುಲಿ ಅಣ್ಣ. ಹುಲಿ ಅಣ್ಣ. ಹುಲಿ ಅಣ್ಣ ಅಲ್ಲವ, ಹುಲಿ ಅಣ್ಣ. ಹುಲಿ ಅಣ್ಣ. ಹುಲಿ ಹುಲಿ ಅಣ್ಣ. ಅಣ್ಣ. ಹುಲಿ ಅಣ್ಣ. ಹುಲಿ ಅಣ್ಣ. ಹುಲಿ ಅದು ನೀವು ಹೇಳ್ಕೊಡ್ತೇವೆ ಸರಿಯಾಗಿ ಮಾತ್ರ. ಇದು ಅದು ನ್ಯಾಚುರಲ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಅಂಡ್ ಆಫ್ ಕೋರ್ಸ್ ನಮ್ಮ ಲವ್ ಮಾಡಿ ಸಾಯಕ್ ಹೊರಟ ಚಿಲ್ಲರ್, ಅಷ್ಟು ಲವ್ ಇದೆಯಾ? ಹೌದು ಸರ್. ಸತ್ರ ಲವ್ ಮಾಡ್ತಾಳ ಅವಳು? ಅಲ್ಲ ಸರ್, ಬಯಕಾದ್ರೆ ಲವ್ ಮಾಡ್ತಾಳೇನೋ ಅಂತ. ಖುಷಿ ಪಾರ್ಟಿ ಮಾಡ್ತಾಳು. ಹೌದು, ಆತರ ಯಾವ್ದ್ರ ಲವ್ ಮಾಡ್ತಾರ? ಲವ್ ಮಾಡ್ಬೇಕಷ್ಟೇ. ನಾನು ಸಾಯ್ತೀನಿ, ನಾನು ಬದುಕ್ತೀನಿ ಅಂತ ಹೇಳ ಲವ್ ಮಾಡಲ್ಲ. ನಮ್ಮ ನಾನ್ ಸಿಂಕು
ವರ್ಕೌಟ್ ಆ್ಯಕ್ಚುಲಿ ಟೋಟಲ್ ಚೆನ್ನಾಗಿ ಬಂತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಕತ್ತರಿಸೋದು ಅಂತ ಹೇಳಿ ತಲೆ ಕತ್ತರಿಸೋದ್ರಿಂದ ಕೂದಲು ಕತ್ತರಿಸೋ ಶಿಫ್ಟ್ ಇದೆಯಲ್ಲ, ಅದು ಚೆನ್ನಾಗಿತ್ತು. ಕಾನ್ಸೆಪ್ಟ್ ಚೆನ್ನಾಗಿ, ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇಟ್ ರಿಯಲಿ ವರ್ಕ್ ವೆಲ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿತ್ತು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕೇಳೋದಕ್ಕೆ ಎಷ್ಟು ಇಂಪಾಗೆ ಇದೆಯಲ್ಲ ಅಲ್ವಾ? ಸೊ ಮಾತೃಭಾಷೆನಲ್ಲೇ ಓದಿದ್ರೇನೆ ಮನಸ್ಸಿಗೆ ಹತ್ರ ಆಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಪರಭಾಷಾ ವ್ಯಾಮೋಹ ಇನ್ನೊಂದ್ ಕಡೆ. ಯಾವ ಭಾಷೆನಲ್ಲೇ ಓದಿದ್ರು ಕನಸು ಬೀಳೋದ್ ಮಾತ್ರ ನಮ್ ಭಾಷೆನಲ್ಲೇ ಅಲ್ವಾ? ಏನ್ ಹೇಳ್ತಾರೆ ಇವ್ರು ಹೇಳ್ತಾ ಇದ್ರೆ ಮತ್ತೆ ಹೇಳಿ ಅಂತ ಕೇಳ್ಬೇಕು ಅಂತ ಅನ್ಸುತ್ತೆ. ಹೌದು, ಮತ್ತೆ ಅಂತದ್ದೇ ಒಂದು ಮತ್ತೆ ಮತ್ತೆ ನೋಡೋ ಸ್ಕಿಟ್ ಬರ್ತಾ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಏನೋ ಫಾರಿನರ್, ಓ ಲೋಕಲ್. ನಮ್ಮಿಬ್ರು ಬಣ್ಣ ಬೇರೆ ಆಗಿದೆ, ಆದ್ರೆ ಬಂದ ಬಿಗಿಯಾಗಿದೆ. ನಮ್ಮಿಬ್ರಲ್ಲಿ ಏನು ಹೊಂದಾಣಿಕೆ ಗೊತ್ತಾ? ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ವಿ, ಒಂದೇ ಸಲ ಎಜುಕೇಶನ್ ಮುಗಿಸ್ಬಿಟ್ವಿ, ಒಂದೇ ಸಾರಿ ಕೆಲ್ಸಕ್ಕೆ ಸೇರಿದ್ವಿ, ಒಂದೇ ಹುಡುಗಿನ ಮದ್ವೆ ಆಗ್ಬೇಕು ಅನ್ಕೊಂಡ್ವಿ, ಆದ್ರೆ ಬೇರೆ ಬೇರೆ ಆಗ್ಬಿಟ್ಟಿವಿ. ಒಂದೇ ಏರಿಯಾದಲ್ಲಿ ಮನೆ ಕಟ್ಟಿಸ್ಕೊಂಡ್ವಿ, ಒಂದೇ ಸಲಕ್ಕೆ ಇಬ್ರಿಗೂ ಮಕ್ಕಳಾಗ್ಬಿಡ್ತು. ಇವಾಗ ಆ ಮಕ್ಕಳನ್ನ ಒಂದೇ ಸ್ಕೂಲಿಗೆ ಸೇರಿಸ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ತಗ, ನನ್ನ ಮಗನ ಜೊತೆಗೆ ನಿನ್ನ ಮಗನಿಗೂ ಸೇರಿಸಿ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ಬೇಕು ಅಂತ ಅಪ್ಲಿಕೇಶನ್ ತಂದಿದ್ದೀನಿ. ಯಾವ ಮಾಧ್ಯಮಕ್ಕೆ? ಇಂಗ್ಲಿಷ್ ಮೀಡಿಯಂ ಕಣ. ಕನ್ನಡ ಮೀಡಿಯಂ ಸೇರಿಸ್ತಾರ, ಅದು ಈ ಕಾಲದಲ್ಲಿ. ನಾನು ಓದಿಸ್ತೇನೆ ಕಣೋ, ಈ ಕನ್ನಡದ ಕಂದ, ಕನ್ನಡದ ಕಣ್ಮಣಿ. ನನ್ನ ಮಗನ್ನ ಕನ್ನಡ ಮಾಧ್ಯಮದಲ್ಲೇ ಓದಿಸ್ತೀನಿ. ನಿನ್ನ ಕರ್ಮ ಏನಾದ್ರೂ ಮಾಡ್ಕೊಳಪ್ಪ. ನನ್ನ 2 ಎಕರೆ ಗದ್ದೆ ಮಾರಾದ್ರೂ ಪರವಾಗಿಲ್ಲ, ನಾನು ನನ್ನ ಮಗನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೀನಿ. ನೋಡೋ ಫಾರಿನರ್, ತಾಯಿ ಹಾಲು ಕುಡಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಇಲ್ಲ ನಾ ಆಲ್ಕೋಹಾಲೇ ಕುಡಿದು ಜೀವನದಲ್ಲಿ ಕಿಕ್ ಕೊಡುತ್ತೆ ಅಂದ್ರೆ ನಾವೇನೋ ಮಾಡಕ್ಕಾಗಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನೋಡೇ ಬಿಡೋಣ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದೋ ನನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನ, ಕನ್ನಡ ಮೀಡಿಯಂ ಓದೋ ನಿನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನ. ನೋಡೇ ಬಿಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಏನಪ್ಪ ಕನ್ನಡ ಪ್ರೇಮಿ? ಹೇಳೋ ಕನ್ನಡದ ದ್ರೋಹಿ. ಏನ್ ಮಾಡ್ತಿದ್ದ ನಿನ್ನ ಮಗ? ಕ್ರಿಕೆಟ್ ನೋಡ್ತಿದ್ದಾನೆ ಟಿವಿನಲ್ಲಿ. ಓ, ನಿನ್ನ ಮಗ ಕ್ರಿಕೆಟ್ ಆಡ್ತಿದ್ದಾನೆ ಗ್ರೌಂಡ್ ಅಲ್ಲಿ. ಇವ್ರದ್ದು ಬರೀ ಥೇರಿ, ನಮ್ದೇನಿದ್ರು ಪ್ರಾಕ್ಟಿಕಲ್. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನನ್ನ ಮಗನ ನಾನು ಹೆಂಗ್ ರೆಡಿ ಮಾಡ್ತೀನಿ ಗೊತ್ತೇನ? ಶೂಸ್, ಬೆಲ್ಟ್ ಹಾಕಿ, ಡ್ರೆಸ್ ಹಾಕಿ, ಅದ್ರ ಮೇಲೇನೆ ಐರನ್ ಮಾಡಿ ನೀಟಾಗಿ ತಲೆ ಬಾಚಿ ರೆಡಿ ಮಾಡಿ ಕಳಿಸ್ತೀನಿ. ನನ್ನ ಮಗ ಹೆಂಗಿರ್ತಾನೆ ಹಂಗೆ ಓಡೋಗ್ತಾನೆ. ಸ್ಕೂಲಲ್ಲಿ ಮೇಟ್ ಅವ್ನ್ ಹೆಂಗ್ ಬೇಕೋ ಹಂಗೆ ರೆಡಿ ಮಾಡ್ಕೋತಾರೆ. ಕನ್ನಡ ಮೀಡಿಯಂ ಸ್ಕೂಲ್ ಅಲ್ವಾ, ಅದಕ್ಕೆ ಹಾಗೆ. ನಮ್ಮ ಮಗ ನೋಡ್ರಿ ಹೇಗ್ ರೆಡಿ ಆಗಿದ್ದಾನೆ ಅಂತ. ರೋಹಿತ್, ಹಿಂಗ್ ಮೂಟೆ ಹೊರದಾಗಿದ್ರೆ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಕೆಲಸ ಮಾಡ್ಬೋದಲ್ವ? ಏನೋ ಕಿಂಡಲ್ ಮಾಡ್ತೀಯನ? ನೋಡು ನನ್ನ ಮಗ ಹೆಂಗ್ ರೆಡಿ ಆಗಿದ್ದಾನೆ. ನಿನ್ನ ಮಗ ಎಲ್ಲಪ್ಪ ಕಾಣಿಸ್ತಾನೆ ಇಲ್ವಲ್ಲ? ದಡ್ಡ ಮಗ, ಕನ್ನಡದ ಕಂದ ಮಯೂರ ಬರ್ತಾ ನೋಡು. ಮಗನೇ ಮಯೂರ, ಕನ್ನಡದ ಕಂದ. ಹೆಮ್ಮೆ ಆಗುತ್ತೆ ಕಣೋ, ಹೆಮ್ಮೆ ಆಗುತ್ತೆ. ನಮಗೂ ಹೆಮ್ಮೆ ಆಗುತ್ತೆ. ಏನ ನಿನ್ನ ಮಗ ಏನೋ ಡಾನ್ಸ್ ಅಲ್ಲೂ ಕಾಮಿಡಿ ಮಾಡ್ತಾನೆ. ಅದು ನಾನು ನನ್ನ ಹೆಂಡತಿ ಕಾಮಿಡಿ ಮಾಡ್ಬೇಕಾದ್ರೆ ಹುಟ್ಟಿದವ್ ನೀನು, ಅದಕ್ಕಾಗೆ ಕಾಮಿಡಿ ಮಾಡ್ತಾನೆ. ನೋಡೆ, ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಸ್ಕೂಲಿಂದ ವ್ಯಾನ್ ಬರುತ್ತೆ. ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಸ್ಕೂಲಿಂದ ಮೇಷ್ಟ್ರೇ ಬರ್ತಾರೆ. ರೋಹಿತ್ ತಗೋಬಿಟ್ಟ ಲಂಚ್ ಬಾಕ್ಸ್. ಅಪ್ಪ ಸಲಗ ಏನ್ರಿ ಎಲ್ಗ ಹೋಗ್ತಿದ್ಯಾ? ಶಾಲೆಗೆ. ಈ ಅವತಾರದಲ್ಲಿ ಮಧ್ಯಾಹ್ನ ಊಟಕ್ಕೆ ಏನಪ್ಪ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಲ್ರಿ, ಇವ್ರೊಂದು ಹೊತ್ತು ಊಟ ಸಿಗುತ್ತೆ ಅನ್ನೋದಕ್ಕೆ ತಾನೇ ಕನ್ನಡ ಮೀಡಿಯಂ ಸ್ಕೂಲ್ಗೆ ಹೋಗೋದು. ನನ್ನ ಮಗನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರ್ಸಿದ್ದಕ್ಕೆ ಎಷ್ಟು ಜನರಲ್ ನಾಲೆಜ್ ಇದೆ ಗೊತ್ತೇನ? ಅವನು ಓದ್ದೇ ಇರೋ ಬುಕ್ಸೇ ಇಲ್ಲ. ಹೌದಾ? ನನ್ನ ಮಗನ ಕನ್ನಡ ಮಾಧ್ಯಮದಲ್ಲಿ ಓದಿಸಿದಕ್ಕೆ ಎಷ್ಟು ಕಾಮನ್ ಸೆನ್ಸ್ ಬೆಳೆದಿದೆ ಗೊತ್ತೇನೋ?
ಅವನ್ ನೋಡದೆ ಇರೋ ಜಾಗನೇ ಇಲ್ಲ. ಈ ವಯಸ್ಸಿಗೆ ಅವನು ಅನುಭವಿಸ್ತಿರೋ ಜೀವನನೇ ಇಲ್ಲ. ನೋಡ ಬಿಡೋಣ. ಮಾಡ ನೋಡ. ಹಂಗೆ ಪಟ್ ಅಂತ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಅಷ್ಟೇ. ಹೂ ಕಿಲ್ಡ್ ರಾವಣ? ಇಂಗ್ಲಿಷ್ ಕನ್ನಡ ಮೀಡಿಯಂ ಅಲ್ವಾ? ಇಂಗ್ಲಿಷಲ್ಲಿ ಕೇಳ್ಬಿಟ್ಟೆ. ರಾವಣನ್ನು ಯಾರು ಕೊಂದರು? ಪೊಲೀಸರು ನೋಡ್ಕೊತಾರೆ, ನಿಮ್ಗೆ ಯಾಕೆ? ಅದು ಒಂದು ಉತ್ತರ ಏನ? ಇಲ್ಲ ನೋಡ ಮಗನೇ, ಹೂ ಕಿಲ್ಡ್ ರಾವಣ? ರಾಮ ಕಿಲ್ಡ್ ರಾವಣ. ನಿಧಾನ ಕಣೋ, ನಿಧಾನ. ಇದು ಕಣ ಇಂಗ್ಲಿಷ್ ಮೀಡಿಯಂ ತಾಕತ್ತಂದ್ರೆ. ಬರಲೆ ಹೋಗಕ್ಕಂದ. ಅಲ್ಲೇ ಇರ. ಶುಗರು ಅನ್ನೋ ಪದ ಇಟ್ಕೊಂಡು ಒಂದ್ ಸೆಂಟೆನ್ಸ್ ಹೇಳಪ್ಪ. ಮೈ ಫಾದರ್ ಹ್ಯಾಸ್ BP and ಶುಗರ್. ಸಾಯಿಸಿ ಅಮ್ಮ, ಇವತ್ತ ನಾಳೆ ಸಾಯಂಗವನೇ. ನೀನ್ ಹೇಳೀಗ ಶುಗರು ಅನ್ನೋ ಪದ ಇಟ್ಕೊಂಡು ಒಂದ್ ಸೆಂಟೆನ್ಸ್ ಹೇಳು. ನಾನು ಬೆಳಗ್ಗೆ ಚಾ ಕುಡ್ದೆ. ಅದರಲ್ಲಿ ಶುಗರ್ ಎಲ್ಲಿದೆ? ಚಾಲಿ ಶುಗರ್ ಇದೆಯಲ್ಲ. ನಾನು ಯಾರನ್ನಾರು ತಪ್ಕೋಬೇಕಲ್ಲ. ಹಲೋ ಬನ್ನಿ ಪ್ಲೀಸ್. ಹಲೋ, ಯಾರಾದ್ರೂ ಹುಡುಗಿರ್ ಬನ್ನಿ. ಇಲ್ಲ ಒಂದ್ ನಿಮಿಷ ಅಲ್ಲೇ ಇವಳೆ ಬಾರಿ, ಇಲ್ಲಿ ಬೇಗ ಬರ್ರಿ. ಏನಿಲ್ಲ, ಹೋಗಿ ಸಾಕು. ಅಷ್ಟೇ ಅಷ್ಟೇ. ಇದು ಕಣ ಕನ್ನಡ ಮಾಧ್ಯಮ ತಾಕತ್ತು. ಸುಮ್ನಿರ. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ, ಸ್ವಲ್ಪ ದೂರವಾಗ. World War II ಯಾಕಾಯ್ತು? World War I ಹಿಟ್ ಆಯ್ತು, ಅದಕ್ಕೆ World War II ಮಾಡಿದ್ರು. KGF 1 ಹಿಟ್ ಆಗಿದೆ, KGF 2 ಮಾಡ್ತಿಲ್ವಾ? ಅವನು ಹೇಳಿದ್ರಲ್ಲಿ ಒಂದಾದ್ರೂ ಸರಿ ಇತ್ತೇನೋ? ಲೇ, ಅವನು ಹೇಳಿದ್ರಲ್ಲಿ ಒಂದಾದ್ರೂ ತಪ್ಪಿತ್ತೇನೋ? ಹೋಗಪ್ಪ. ಪಾಪ ಮಮ್ಮಿ ಸ್ಕೂಲಿಗೆ ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಾರೋ ಕಂದ. ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಅಲ್ಲಿ ಹೇಳ. ಓ, ಅದು ಬೇರೆ ಇದೆ ಅಲ್ವಾ? ಪ್ಲೀಸ್ ಗೆಟ್ ಔಟ್ ಐಸೆ. ನನ್ನ ಮಾತು ಕೇಳು. ನಿನಗೆ ಇಂಗ್ಲಿಷ್ ಮೀಡಿಯಂ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಈ ದೊಡ್ಡ ದೊಡ್ಡ CEO ಅಧಿಕಾರಿಗಳೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿರೋದು. CEOಗಳಂದ್ರೆ ಅವ್ರೇನು ಓನರ್ಗಳಲ್ಲ ಕಣೋ, ಅವರು ನಮ್ಮ ತರ ಕೆಲಸ ಮಾಡೋರೆ. ನಾನೇ ಒಂದು ಸ್ವಂತ ಆಟೋ ತಗೊಂಡೆ ಅನ್ಕೋ, ನಾನೇ ಓನರು, ನಾನೇ ಬಾಸು. ನೋಡ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತ್ರೆ ಬೆಳವಣಿಗೆ ಫಾಸ್ಟ್ ಆಗುತ್ತೆ, ಕನ್ನಡ ಮೀಡಿಯಂ ಅಲ್ಲಿ ಕಲ್ತ್ರೆ ಬೆಳವಣಿಗೆ ಸ್ಲೋ ಆಗುತ್ತೆ. ಮೊಲ ಫಾಸ್ಟ್ ಆಗಿ ಓಡುತ್ತೆ, ಆದ್ರೆ ಬದುಕೋದು ಮಾತ್ರ 8 ವರ್ಷ. ಆಮೇಲೆ ತುಂಬಾ ಸ್ಲೋ ಆಗಿ ಓಡುತ್ತೆ. ಬದುಕೋದು 150 ವರ್ಷ. ಹೋಗಿ ಹೋಗಿ ಯಾರ ಹತ್ರ ಮಾತಾಡ್ತಾ ಇದ್ದೀರಿ ರೀ? ಮಾತಾಡೋದೇನೋ ಮಾತಾಡ್ಬಿಟ್ಟೆ, ಕನ್ನಡ ಮೀಡಿಯಂ ಸೇರಿಸಿ ತಪ್ಪು ಮಾಡಿದ್ವಾ ಅಂತ. ತಲೆ ಕೆಡ್ಸ್ಕೊಬೇಡ ಚಿನ್ನ. ಈ ಜಪಾನ್ನವರು, ಜರ್ಮನಿಯವರು ಇಂಗ್ಲಿಷ್ಗಿಂತ ತಮ್ಮ ಮಾತೃಭಾಷೆನೇ ಜಾಸ್ತಿ ಬಳಸ್ತಾರೆ. ಆದ್ರೂ ಟೆಕ್ನಾಲಜಿಲಿ ಅಮೇರಿಕಕ್ಕಿಂತ ಮುಂದೆ ಇದ್ದಾರೆ. ಈ ಜಪಾನ್ ಅವರು ಅಷ್ಟೇ, ಎಕಾನಮಿಲಿ ಇಡೀ ಪ್ರಪಂಚದಲ್ಲೇ ಮುಂದಿದ್ದಾರೆ. ಅವ್ರವ್ರು ಇಂಗ್ಲಿಷ್ನೇ ಬಳಸ್ತಾರ? ಇಲ್ಲ, ಮಾತೃಭಾಷೆನೇ ಬಳಸ್ತಾರೆ. ಇವರೆಲ್ಲ ಇಂಗ್ಲಿಷ್ ಮಾತಾಡೋದು ಇಂಗ್ಲಿಷ್ ಮೇಲಿನ ಪ್ರೀತಿಗಲ್ಲ, ಇಂಗ್ಲಿಷ್ ಕಲಿತ್ರೆ ಕೆಲಸ ಸಿಗುತ್ತೆ ಅನ್ನೋ ದುರಾಸೆಯಿಂದ. ಆದ್ರೆ ನಾನು ಈ ಕನ್ನಡದ ಕಂದ ನನ್ನ ಮಗನ್ನ ಕನ್ನಡ ಮಾಧ್ಯಮದಲ್ಲೇ ಓದಿಸಿ ಉದ್ಧಾರ ಮಾಡೋದನ್ನ ಹೇಗೆ ಅಂತ ನಿರೂಪಿಸ್ತೀನಿ. ಏನ್ ಹೇಳಿದ್ರು ಊಟ ಮಾಡೋಣ ಬನ್ನಿ. ಮಮ್ಮಿ, ನಂಗೆ ಫಾರಿನ್ ಅಲ್ಲಿ ಜಾಬ್ ಆಯ್ತು ಮಮ್ಮಿ. ಅಯ್ಯೋ ಹೌದೇನೋ? ಅಂತ ಇವತ್ತು ನಮ್ಮ ಜನ್ಮ ಸಾರ್ಥಕ ಆಯ್ತು. ಇಲ್ಲೇ ಸ್ವೀಟ್ ತಗೊಂಡ್ಬರ್ತೀನಿ. ಏನಾಯ್ತೆ? ಏನಾಯ್ತು? ನೋಡ್ದೇನ ಮಯೂರ, ಕೊನೆಗೂ ನಾನೇ ಗೆದ್ದೆ. ನನಗೆ ಮಲ್ಟಿನ್ಯಾಷನಲ್ ಕಂಪ್ನಿಯಿಂದ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಫಾರಿನರ್ MDಗೆ ನಾನು ಪರ್ಸನಲ್ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಆಗಿದ್ದೀನಿ. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ. ನೀನು ಅದೇನೋ ಅಗ್ರಿಕಲ್ಚರ್ PhD ಮಾಡ್ಕೊಂಡು 2 ಎಕರೆ ಗದ್ದೆ ನೋಡ್ತಾ ಇದ್ದಾನೆ. ತಗೊಳ್ಳೋ ಇಲ್ಲ ಅಮ್ಮಡ. ರೀ ನೀವು ತಿನ್ರಿ. ಅಲ್ಲಿ ನೋಡ್ರಿ ಪಾಪ. ರೀ, ನಮ್ಮ ಮಗನು ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬೋದಿತ್ತಾ ಅಂತ. ಯಾಕೋ ನಾನು ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನಿಸ್ತಾ ಇದೆ ಕಣೆ.
ನೀನ್ ಹುಡ್ಕೊಂಡು ಯಾರೋ ಫಾರಿನ್ ಅವ್ರು ಬಂದಿದಾರೆ ನೋಡ. ಮಯೂರ್. ಏ ನಾನು ಮಯೂರ್ ಅಲ್ಲ, ಹೀ ಇಸ್ ಮಯೂರ್. ಓಕೆ. ಇವಳು ಯಾರು? ಇತ್ಲಾಗ್ ಬಂದು ಅತ್ಲಾಗ್ ಹೋಗ್ತಾಳೆ. ಅಯ್ಯೋ ತಿನ್ನಕ್ಕಿಲ್ಲ ಅಂತ ಬೇಡ್ಕೊಂಡಿರ್ತಾರೆ. ಒಂಚೂರು ದಾನ ಮಾಡಿ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಕ್ ಇವ್ರು ಬಂದಿರ್ತಾರೆ. ಏನಂತೆ ಮಗನೇ? ಅದೇ ಅಪ್ಪ, ವ್ಯವಸಾಯ ಮಾಡೋ ಭೂಮಿಯಲ್ಲಿ ಎರೆಹುಳ ಜಾಸ್ತಿ ಇದ್ರೆ ಭೂಮಿ ಫಲವತ್ತಾಗಿರುತ್ತೆ. ಆದ್ರೆ ನಾವು ಈ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಭೂಮಿ ಬರಡಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಸಗಣಿ, ರೆಂಬೆ, ಕೊಂಬೆ, ಉದುರಿದ ಎಲೆ ಎಲ್ಲ ಮಿಶ್ರಣ ಮಾಡಿ ಒಂದು ಒಳ್ಳೆ ಗೊಬ್ಬರ ಕಂಡುಹಿಡಿದು ಸರ್ಕಾರ ಕಳಿಸಿದ್ದೆ. ಅಲ್ಲಿ ಎಸ್ ಆಗಿದೆ. ಅದನ್ನ ಹೇಗೆ ಕಂಡುಹಿಡಿದ್ರಿ ಅನ್ನೋದ್ರ ಬಗ್ಗೆ ನಾನು ಕೇಳ್ಕೊಂಡು ಬಂದಿದ್ದಾರಪ್ಪ. ಹೌದಾ? ಸಾರಿ, ಇಂಗ್ಲಿಷ್? ಕನ್ನಡ. ಕನ್ನಡದ ಕದ್ದ. ಹಲೋ. ಓ ಹೆಲೋ. ನಂಗೆ ಫಾರಿನ್ ನಿಂದ ಜಾಬ್ ಆಯ್ತು ಅಂತ ಹೇಳಿದ್ನಲ್ಲ, ಅವ್ರದೇ ಕಂಪ್ನಿ. ಹೆಲೋ ಹೆಲೋ ಹೆಲೋ. ಏನಂತೆ? ಅವನ್ ಮಾತಾಡಿದ್ದನ್ನ ಇವ್ರ ಭಾಷೆಯಲ್ಲಿ, ಇವ್ರು ಮಾತಾಡಿದ್ದನ್ನ ಅವನ್ ಭಾಷೆಯಲ್ಲಿ, ಇಬ್ರಿಗೂ ಅರ್ಥ ಮಾಡ್ಸಕ್ ನನ್ನನ್ನು ಕೆಲಸ ಇಟ್ಕೊಂಡಿದ್ದಾರೆ ಮಮ್ಮಿ. ಅವ್ರು ಇಷ್ಟ ಹೇಳಿದ್ರು ನೀನು ಇಷ್ಟ ಹೇಳ್ತೀಯಲ್ಲ. ಆ ಭಾಷೆನೇ ಹಂಗಿದೆ ಮಮ್ಮಿ. ನೀನು ಮಾಡಿರೋ ರಿಸರ್ಚ್ಗೆ 1200 ಕೋಟಿ ಕೊಡ್ತಾರಂತೆ ಕಣೋ. ಅದ್ರ ಮೇಲೆ ಬರೋ 60% ಲಾಭನೂ ಕೊಡ್ತಾರಂತೆ. ನೀನು ರಿಸರ್ಚ್ ಮಾಡಿರೋ ರಿಪೋರ್ಟ್ ಜೊತೆಗೆ ನೀನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೇಕಂತೆ. ಸಾಧ್ಯನೇ ಇಲ್ಲ. ನಾನು ನಮ್ಮೂರು, ನಮ್ಮ ಮಣ್ಣು, ನಮ್ಮ ತೋಟ, ನಮ್ಮ ಅಮ್ಮ ಅಪ್ಪನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯಾವತ್ತಿದ್ರು ಕಿತ್ತು ನನ್ನ ಮಗನೇ. ಅವ್ರು ಕೊಡ್ತೀನಿ ಅಂತ ಹೇಳಿದ್ದು 1-2 ರೂಪಾಯಿ ಅಲ್ಲ, 1200 ಕೋಟಿ. ಈ ಮಣ್ಣನ್ನು ನಂಬ್ಕೊಂಡ್ರೆ ಹೊಟ್ಟೆಗೆ ಅದೇ ಮಣ್ಣನ್ನ ತಿನ್ಬೇಕಾಗತ್ತೆ. ಅವ್ರು 1200 ಕೋಟಿ ಕೊಡ್ತೀನಿ ಅಂತ ನಾನು ಇದೇ ಮಣ್ಣಲ್ಲಿ ಸಂಶೋಧನೆ ಮಾಡಿರೋದಕ್ಕೆ ಕಣೋ. ಇದು ಕನ್ನಡದ ಮಣ್ಣು. ಅಸ್ತ್ರ ಅವನು ಬರಲ್ವಂತೆ. ಒಳ್ಳೆ ಲಾಟ್ರಿ ಹೊಡೆದಿಯಲ್ಲೋ ನೀನ್. ಇಲ್ಲೇ ರಿಸರ್ಚ್ ಮಾಡಿ ರಿಪೋರ್ಟ್ ಕೊಟ್ರು ಸಾಕಂತೆ. ಒಂದು ಸೈನ್ ಹಾಕ್ಬಿಟ್ರೆ 1200 ಕೋಟಿ ನಿಂದೆ. ಅಪ್ಪ ಏನ್ ಮಾಡೋದೆ? ಮನೇಲಿ ಅಷ್ಟ್ ಜಾಗ ಇಲ್ಲ, ಅಷ್ಟ್ ದುಡ್ಡು ಇಟ್ಕೊಂಡು ನಾವೇನ್ ಮಾಡೋಣ? ಬೇಡ ಅನ್ಸುತ್ತಪ್ಪ. ಆದ್ರೂ ನೀ ಕಲ್ತಿರೋ ವಿದ್ಯೆಗೆ 4 ಜನ ರೈತರಿಗೆ ಒಳ್ಳೇದಾಗತ್ತೆ ಅಂದ್ರೆ ಸೈನ್ ಮಾಡು. ಆಯ್ತಪ್ಪ. ತಗೊಳ್ಳೆ. ಆಲ್ ದ ಬೆಸ್ಟ್. ಬಾಯ್. ಏನಪ್ಪ ಇಂಗ್ಲಿಷ್ ಮೊಮ್ಮಗನೇ? ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಮ್ಗೆ ಅನ್ನನೇ ಸಿಗಲ್ಲ ಅಂತ ಹೇಳ್ತಿದ್ದೆ. ಈಗೇನಾಯ್ತು? ನಾವು ಯಾವ ಮಾಧ್ಯಮದಲ್ಲಿ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಏನು ಕಲಿತೀವಿ ಅನ್ನೋದು ಮುಖ್ಯ ಆಗತ್ತೆ. ಇಂಗ್ಲಿಷ್ ಅಂದ್ರೆ ಅದು ಒಂದು ಭಾಷೆ ಅಷ್ಟೇ, ಜ್ಞಾನ ಅಲ್ಲ. ಎಷ್ಟೋ ಜನ ನಮ್ಮ ಕನ್ನಡದರೆ ಮೇಡಮ್ ಸರ್ ನಿಮ್ಗೆ ಇಂಗ್ಲಿಷ್ ಬರಲ್ವಾ ಅಂತ ಕೇಳಿದ್ರೆ ನಮ್ಗೆ ಬರಲ್ಲ ಅಂತ ಹೇಳ್ಕೊಳಕ್ ನಾಚ್ಕೋತಾರೆ. ಅಲ್ರಿ, ನಾವು ಕನ್ನಡ ನಾಡಲ್ಲಿ ಹುಟ್ಟಿ ನಮ್ಮ ಭಾಷೆ ಕನ್ನಡನೇ ಆಗಿದ್ದು. ಕೆಲವರು ಕನ್ನಡನೇ ಬರಲ್ಲ ಅಂತ ಹೇಳ್ಕೊಳಕ್ಕೆ ನಾಚ್ಕೊಳ್ಳಲ್ಲ. ಅಂತಾದ್ರಲ್ಲಿ ಯಾರೋ ಮಸಾಲೆ ಮಾರೋಕ್ ಬಂದವನ್ ಭಾಷೆ ನಮಗ್ ಬರಲ್ಲ ಅಂತ ಹೇಳ್ಕೊಳಕ್ಕೆ ನಾವ್ಯಾಕ್ರಿ ನಾಚ್ಕೋಬೇಕು? ಗುರುಜಿ, ಮಾತೃಭಾಷೆಯಲ್ಲಿ ಕಲ್ತ್ರೆ ಮನಸ್ಸಿಗೆ ಅರ್ಥ ಆಗುತ್ತೆ ಅಂತ ನಮ್ ಚಿಲ್ಲರ್ ಹೇಳಿದ್ರು. ಸೊ ಸ್ಕಿಟ್ ನಲ್ಲಿ ಅದೇ ಕೂಡ ಪ್ರೂವ್ ಆಯ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು ಸ್ಕಿಟ್? ಚೆನ್ನಾಗಿದೆ. ಅದು ಆಕ್ಚುಲಿ ವೆರಿ ಸೀರಿಯಸ್ ಟಾಪಿಕ್. ಇನ್ನೊಂದು ಭಾಷೆ ಕಲ್ತ್ರೆ ಡೆಫಿನೆಟ್ ತಪ್ಪಿಲ್ಲ, ಕಲಿಬೇಕು. ಬಟ್ ನಮ್ಮ ಭಾಷೆನ ನಾವು ಪ್ರೀತಿಸ್ಬೇಕು. ಡೆಫಿನೆಟ್ ಆಗಿ ಹೇಳಿದಂಗೆ ಇಂಗ್ಲಿಷ್ ಇಸ್ ಅ ಲ್ಯಾಂಗ್ವೇಜ್, ಜ್ಞಾನ ಅಲ್ಲ ಅದು. ಚೆನ್ನಾಗಿ ತೋರಿಸ್ಕೊಟ್ರಿ. ಐ ಲವ್ ದ ಕಾನ್ಸೆಪ್ಟ್. ಯಾವತ್ತು ನಮ್ಮ ಭಾಷೆ ಮೇಲೆ ಎಲ್ರಿಗೂ ಒಮ್ಮೆ ಉಕ್ಕಿ ಬರುತ್ತೆ. ಸೂಪರ್, ಥ್ಯಾಂಕ್ ಯು ಗುರುಜಿ, ಸೂಪರ್ ಆಗಿ ಹೇಳಿದ್ರಿ. ಎಸ್ ರಚಿ, ಹೆಂಗ ಅನಿಸ್ತು? ಸೊ ಕನ್ನಡ ಅಂದ ತಕ್ಷಣ ಏನೋ ಒಂದು ಖುಷಿ ಅಲ್ಲ, ಏನೋ ಒಂದು ವೈಬ್ರೇಷನ್, ಆಮೇಲೆ ನಮ್ ಕನ್ನಡ ನಮ್ದು ಅಂತ ಬರುತ್ತೆ.
ಸೊ ಖುಷಿ ಆಯ್ತು. ನಮ್ದಕ್ಕೆ ಹೇಳೋದು ಬರೀ ರಾಜ್ಯೋತ್ಸವ ಏ, ಕನ್ನಡ ಮಾತಾಡ್ರಿ, please, ನವೆಂಬರ್ ಕನ್ನಡ, ಫಸ್ಟ್ ಗೆ ಬಂದಾಗ ಇಲ್ಲ, ಇಲ್ಲ. ಮಾತ್ರ ಅಲ್ಲ. ಆಕ್ಷನ್ ನೋಡಿ, ಯಾವತ್ತು ಅಷ್ಟೇನೆ ನವೆಂಬರ್ ತಿಂಗಳು ಬಂದ ತಕ್ಷಣನೇ, ರಾಜ್ಯೋತ್ಸವ ಬಂದ ತಕ್ಷಣನೇ ಅದನ್ನ ಆಚರಿಸೋಕ್ಕೋಸ್ಕರ ಕನ್ನಡದಲ್ಲಿ ಮಾತಾಡಿ. ಕನ್ನಡ ಅದಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಉಸುರಲ್ಲೂ ಕನ್ನಡ ಇರ್ಬೇಕು. ಕನ್ನಡದಲ್ಲೂ ಕನ್ನಡ ಅದೇನೋ ನಮ್ಮ ಭಾಷೆಪ್ಪ. ನಮ್ಗೆ ಅವ್ರವ್ರ ಭಾಷೆ ಅವ್ರವ್ರಿಗೆ ದೊಡ್ಡದು, ಹಾಗೆ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ನಮ್ಗೆ ದೊಡ್ಡದು. ನಿಜವಾದ ಮಾತು. ಅಂಡ್ ನಂದೀಶಾ, ಏನ್ ಎಂಟ್ರಿ ಮಗ ನಿಂದು, ಕಿಲ್ಲರ್ ಎಂಟ್ರಿ, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಲಾಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗೈಸ್ ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿ. ಕನಸು ಅಂದ್ರೆ ನಮ್ಗ್ ಬೇಕಾಗಿರೋದನ್ನ ನಾವು ಪಡ್ಕೊಳ್ಳೋದಲ್ವಾ? ಆದ್ರೆ ಇಲ್ಲೊಬ್ಬ ಕನಸಿನ ನೆಪದಲ್ಲಿ ಬರೀ ಕಳ್ಕೊಳ್ಳೋದೇ ಆಗೋಗ್ಬಿಟ್ಟಿದೆ. ಯಾರನ್ನಾದ್ರೂ ಮೋಸ ಮಾಡೋಕೆ ಜೊತೆಲಿರೋರು ಈ ರೀತಿನೂ ಮಾಡ್ತಾರ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಈ ಮೋಸದ ಕನಸನ್ನ ಏನು ಅಂತ ನೋಡ್ಕೊಂಡ್ ಬರೋಣ. ಎಸ್, ಬನ್ನಿ. ಸರ್, ಈ ಲಾಕ್ಡೌನ್ ಅಲ್ಲಿ ಯಾರಿಗೆ ಎಷ್ಟು ಲಾಸ್ ಆಯ್ತಾ ಗೊತ್ತಿಲ್ಲ. ನಾನು ಕಷ್ಟಪಟ್ಟು 5 ಕೋಟಿ ದುಡ್ದೆ ಸರ್. ಬಾವ, ತಾತ ಸತ್ತಿರೋದಕ್ಕೆ ನಿಂಗೆ ಈ ಆಸ್ತಿ ಸಿಕ್ಕಿದೆ. ನೀನೇನು 3 ವರ್ಷ ಕಷ್ಟಪಟ್ಟಿದ್ಯಾ? ಅದೇ ತಾತನ್ ಸಾಯಿಸಕ್ಕೆ. ಇದು ನಂಗೆ, ಇದು ನಿಂಗೆ, ಇದು ನಿಂಗೆ. ಮತ್ ನಂಗೆ ಓ ಅಳಿ ಅಂದ್ರೆ ನಿಮಗ್ ಭಾಗ ಕೊಡದೆ ಇರ್ತೀವ. ತಾಳಿ. ಏನಪ್ಪಿ ಅಕ್ಕಿಲ್ ಕಲ್ಲಿರ್ತಾ ಇದ್ದೀರಾ? ಇಲ್ಲ ಅಳಿ ಅಂದ್ರೆ ಇಷ್ಟು ದುಡ್ಡು ಬಂದಿದೆ, ಎಲ್ರಿಗೂ ಹಂಚ್ಬೇಕಂದ್ರೆ ನಿಮಗ್ ತೊಂದ್ರೆ ಅಲ್ವಾ? ನಿಮಗೆ ಯಾಕೆ ಕಷ್ಟ ಕೊಡೋದು ಅಂತ ನಾವೇ ಹಂಚ್ಕೊತಾ ಇದೀವಿ. ಅಂಶಕ್ಕಿಂತ ತಕಟ್ಟು ಓಡೋಗ್ಬಿಡ್ಬೇಕಿತ್ತು. ಮಕ್ಕಸ್ ಹೊಡೆದ್ಬಿಟ್ಟ. ಈ ದುಡ್ಡಲ್ಲಿ ಯಾವನಿಗೂ ಅಧಿಕಾರ ಇಲ್ಲ, ಎಲ್ಲ ನಂದೇ. ಈ ದುಡ್ಡಲ್ಲಿ ನಮ್ಗೆ ಹಕ್ಕೇ ಇಲ್ವಾ? ನನ್ ತಾಯಿಯೇ ಒಂದ್ ಮಾತು ಹೇಳ್ತೀನಿ ಕಣ. ಏನು? ನಿನಗ್ ಬದುಕಕ್ಕೆ ಹಕ್ಕಿಲ್ಲ, ಇನ್ ದುಡ್ಡಲ್ಲಿ ಅಧಿಕಾರ ಇರ್ತದನ. ಒಬ್ಬ ಸ್ವಾಮೀಜಿ ಏನ್ ಹೇಳಿದನ್ ಗೊತ್ತಾ? ಏನು? ನಾನು ಹಿಂದಿನ ಜನ್ಮದಲ್ಲಿ ರಾಜ ಆಗಿದ್ದೆ ಅಂತ. ಏನ್ ಹೇಳ? ಅದಕ್ಕೆ ಈ ದುಡ್ಡೆಲ್ಲ ನಂದೇ, ಯಾರಿಗೂ ಇಲ್ಲ. ಈ ದುಡ್ಡಲ್ಲಿ ನಮ್ಮ ಮನೆಯವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ ಅಂದ್ಮೇಲೆ ನಾವು ನಿಮ್ ಜೊತೆ ಇರಲ್ಲ. ಹೋಗಿ 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 ಹೋಗಿ. ಅಪ್ಪಿ, ಅದ್ ಯಾವ್ದೋ ಒಂದು ಒಳ್ಳೆ ಫಿಗರ್ ಉಂಟಂದಲ್ಲ, ಕಳಿಸ್ಲಾ? ಅಳಿ ಅಂದ್ರೆ ಯಾಕೆ ಕೋಪ ಮಾಡ್ಕೊಂತೀರಿ? ನನ್ನ ಮಗಳು ಮಾತಾಡಿದ ತಪ್ಪೆ. ನೋಡಿ, ನಾನು ನಿಮ್ಮ ಮಾವ ಆಗಿರೋದು, ಅವಳು ನಮ್ಮ ಹೆಂಡತಿ ಆಗಿರೋದು, ಇವಳ ಅತ್ತೆ ಆಗಿರೋದು. ನಮ್ಮ ಅದೃಷ್ಟ, ನಾವ್ ಇಲ್ಲೇ ಇದ್ಬಿಡ್ತೀವಿ ಬಿಡಿ. ಓಕೆ ಅಪ್ಪಿ, 4 ದಿವಸ. 4 ದಿವಸದ ಮೇಲೆ ಕಸ ಮನೇಲಿರೋ ಚೆನ್ನಾಗಿರುತ್ತಾ? ಹೌದೌದು, ಕಸ ಮನೇಲಿ ಇರ್ಲೇಬಾರ್ದು. ಇದು ನಮ್ಗೆ ಹೇಳಿದಲ್ವಾ? ನಮ್ಗೆ ಹೇಳುದು ನೋಡ, ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊ. 9 ಗಂಟೆ ಮೇಲೆ ಒಂದು ಪಿಟಕ್ ಪಿಟಕ್ ಅಂತ ಸೌಂಡ್ ಬಂದ್ರೆ ಒಲೆ ಆಯ್ತವೆ. ಓಕೆ, ಔಟ್. ಓಕೆ, ಇಷ್ಟೇ. ಬಾವ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ ಬಾವ. ಒಂದು ನೀರಿನ ಗುಳ್ಳೆ ಮೇಲೆ ಬರಬಾರ್ದು. ನೀರೇ ಇಲ್ಲ. ವೆರಿ ಗುಡ್. ಅಯ್ಯವ್ವ, ಲೋ ಮಗನೇ, ಏನೇನೋ ದುಡ್ಡು ಬರೋಕ್ಕೂ ಮುಂಚೆ ಪಂಚೆ ಒಳಗೆ ದೂರ್ತಿದ್ದ. ದುಡ್ಡು ಬಂದಿದ ತಕ್ಷಣ ನಡೋದ್ರಲ್ಲಿ ಪಂಚೆ ಎಳ್ಬಿಟ್ಟೋಗ್ಬಿಟ್ನಲ್ಲ. ಅಪ್ಪ, ಮಗುನ ನಗ್ಸಿದ್ದೆ ನಾವು. ಶೂಟ್ ಬಿಟ್ಟು ಅಳ್ಸೋ ಗೊತ್ತಿಲ್ವಾ? ಏನು ಹೇಳ್ತಿದ್ಯಾ? ಅಮ್ಮ, ಬಾವನ ಹತ್ರ ಹಿಂಗ್ ಕೇಳಿದ್ದೆ ದುಡ್ಡು ಬಿಚ್ಚಲ್ಲ. ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ಬೇಕು. ಹಾ ಅಮ್ಮ, ಇಲ್ಲಿ ಬನ್ನಿ, ನಾನೊಂದು ಐಡಿಯಾ ಹೇಳ್ತೀನಿ. ಅದೇ ಸೆಟ್ ಅನ್ನಿಲ್ಲ, 4 ಕಂಬ, 1 ಸಿಂಹಾಸನ ಸೆಟ್ ಹಾಕ್ಬಿಡು. ಸಾರ್, ಇವನು ಹೋದ ಜನ್ಮದಲ್ಲಿ ರಾಜ ಅಂತೆ, ಈ ಜನ್ಮದಲ್ಲಿ ಮಾಡ್ತೀನಿ ಇವನಿಗೆ ಮಹಾಪ್ರಭು. ಮಹಾಪ್ರಭು ಮಹಾಪ್ರಭು ಮಹಾಪ್ರಭು, ನೀವು ಈ ಆಸ್ಥಾನದ ಮಹಾರಾಜರು, ನಾನು ನಿಮ್ಮ ಮಂತ್ರಿ. ಯಾವ್ದೋ ಲಾರಿ ಕೆಳಗಡೆ ಸಿಕ್ ಸತ್ತಿರೋ ಕೊಂತ್ರಿ ನಾಯಿ ಇದ್ದಂಗ ಅವನೇ ಮಂತ್ರಿ ಅಂತೆ. ಮಹಾಪ್ರಭು, ನಾನು ನಿಮ್ಮ ಮಂತ್ರಿ ದೇವದತ್ತ. ಪಡಿಕಲ್ಲ ಅಲ್ಲ, ವರ್ಮ.
ಇದೆಂತ ಶಿಕ್ಷೆ ಮಗ? ಅಲ್ಲ ಮಹಾಪ್ರಭು, ಕತ್ತಿ ವರಸೆ. ನಾನಲ್ಲಿ ಮಲಿಕಬೇಕು, ತಲೆ ತಿನ್ಬೇಡ ಬೆಳಬೆಳಗ್ಗೆ ನನ್ಗೆ. ಮಹಾಪ್ರಭು ಏನು ಮಹಾಪ್ರಭು, ಏನು? ನನ್ನ ಮಾತಿನಲ್ಲಿ ನಂಬಿಕೆ ಬರ್ತಾ ಇಲ್ಲವೇ? ಇಲ್ಲ ಕಣ. ನಿಮ್ಮ ತಾಯಿ ಶವಗಾಮಿ ಬರ್ತಾ ಇದ್ದಾರೆ ನೋಡಿ. ಆಸ್ತಿಲ್ ಪಾಲ್ ಕೊಟ್ಟಿಲ್ಲ ಅಂತ ನಮ್ಮ ಅತ್ತೆ ಭಿಕ್ಷೆ ತಕೊಂಡವಳಲ್ಲೋ. ಏ ಅತ್ತೆ, ಇದ್ಯಾಕೆ ಭಿಕ್ಷೆ ತಗೊಂಡಿದ್ಯಾ? ಕಂದ ಬಾಹು ಬಾಹುಬಲಿ ಅಲ್ಲ, ಬರೀ ಹುಲಿ ನಾನು. ನನ್ನ ಕರಳು ಬೆಸೆದು ಹುಟ್ಟಿರುವ ನನ್ನ ಕಂದ ನನ್ನನ್ನು ಮರೆಯುವುದೇ? ಅಕಟಕಟ ಅಕಟಕಟ ಅಕಟಕಟ. ನಿನ್ನನ್ನು ಈ ಮಜಾ ಭಾರತದ ಸಾಮ್ರಾಜ್ಯದಿಂದ ಆ ಪಾವುಗಾಡದ ನಂದನವನಕ್ಕೆ ಕಳುಹಿಸಲೇಬಾರದಿತ್ತು. ಏ ಅತ್ತೆ, ಏನ್ ಮುಚ್ಚಿಚ್ಚಿಡ್ದೈತೆ? ಯಾಕೆ ಹಿಂಗ್ ಆಟಗಳಾಡಿರಾ? ನಿನಗೆ ಯಾವುದು ನೆನಪಾಗುತ್ತಿಲ್ಲವೇ ಕಂದ? ಏನ್ ನಿನ್ ನೆನ್ಪಿಗೆ ಹೆಂಗೆ ಅಕ್ಕ? ತಾಯಿ ಕಟ್ಟಪ್ಪ, ತಾಯಿ ನಮ್ಮ ಯುವರಾಜ ಎಲ್ಲವನ್ನು ಮರೆತಿದ್ದಾನೆ. ತಾಯಿಯನ್ನು ಮರೆತ ಕಂದ ಉಳಿಯಬಾರದು. ಈಗಲೇ ಅವನ ರುಂಡವನ್ನು ಚೆಂಡಾಡಿ ಬಿಡು. ಅತ್ತೆ ತಾಯಿ. ಎಲ್ಲೋ ನೋಡಿದ್ದೀನಿ, ಇದನ್ನ ಎಲ್ಲೋ ನೋಡಿದ್ದೀನಲ್ಲಪ್ಪ. ಯಾವ್ದೋ ಈ ಬಜೆಟ್ ಸಿನಿಮಾ ನೋಡ್ದಂಗೈತ್ ನನಗೆ. ಬಾವು, ನೀನು ನನ್ನ ಗುರ್ತಿಡ್ತಿಲ್ಲವೇ? ನಾನು ನಿನ್ನ ಸೇವಕ ಕಟ್ಟಪ್ಪ. ನೀನ್ ಯಾವನ ಕಟ್ಟಿಗೆ ಇದ್ದಂಗ ಅವನೇ ಕಟ್ಟಪ್ಪ ಅಂತ. ನಿಮ್ಗೆಲ್ಲ ಏನಾಗಿ ಸರ್, ಇನ್ನು ಒಂದೇ ಒಂದು ಕ್ಯಾರೆಕ್ಟರ್ ಬಂದ್ರೆ ಇದು ಯಾವ ಪಿಕ್ಚರ್ ಕಂಡು ಹಿಡಿದ್ಬಿಡ್ತೀನಿ. ಸಭೆಯಲ್ಲಿ ನನ್ನ ಮೈಮುಟ್ಟಿ ಅಪಚಾರ ಮಾಡುತ್ತಿರುವಿರೇ? ಎಲ್ಲಮ್ಮ ತುಂಬಿದ ಸಭೆ, ಇಡೀ ಸಭೆ ತುಂಬ ಇವಳೇ ತುಂಬ್ಕೊಂಡವಳಲ್ಲ. ಏ ನಿನ್ ಗಂಡ ನಾನು ನನ್ನ ಹೆಂಡತಿ. ಮಹಾಪ್ರಭುಗಳೇ, ನಾನು ನಿಮ್ಮ ಬೆನ್ನು ತಿಕ್ಕುವ ಹೆಂಡತಿ ಅಲ್ಲ, ಪಾತ್ರೆ ತಿಕ್ಕುವ ಸೇವಕಿ. ಏನ್ ಮಾಡ್ತಿದ್ಯಾ? ಮಹಾಪ್ರಭುಗಳೇ, ನಿಮ್ಮ ಆಸ್ಥಾನ ಬಹಳ ವಿಶಾಲವಾಗಿರುವುದು. ಬಗ್ಗೆ ಬರೆಸಲು ಸೊಂಟ ನೋವು ಬರುತ್ತದೆ. ಅದಕ್ಕಾಗಿ ಟಾಯಿಂಗ್ 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 ಟಾಯಿಂಗ್. ಅಯ್ಯೋ, ಒಳ್ಳೆ ಕಾಂಬಳದ ಕ್ವಾಣ ಇದ್ದಂಗೆ ಅದೇ. ಸರಿ ಉಚ್ಕತ ಹೋಗತ್ತ. ಇವ್ರಿಗೆಲ್ಲ ಮಂಡೆ ಕೆಟ್ಬಿಟ್ಟಿದ್ರೆ ಯಾಕೋ ಪೂರ ಹಾಳಾಗ್ಬಿಟ್ಟಿರ್ ನೋಡು. ಕಟ್ಟಪ್ಪ, ನಮ್ಮ ಯುವರಾಜನಿಗೆ ಯಾವುದು ನೆನಪಾಗುತ್ತಿಲ್ಲ. ಇನ್ನು ಅವನಿಂದ ರಾಜ್ಯವನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಈಗಿಂದೀಗಲೇ ಬಳ್ಳಾರಿಯಿಂದ ಬಳ್ಳಾಳನ ಕರ್ಸಣ. ನನ್ನ ಮಾತೆ ಶಾಸನ. ಆಜ್ಞೆ ತಾಯಿ. ಇದು ಒಳ್ಳೆ ಕಥೆ ಆಗ್ಬಿಟ್ಟಿದೆ. ಆಕ್ಚುಲಿ ನಾನು ಕನ್ಸಲ್ಲಿ ಹಿಂದಿನ ಜನ್ಮಕ್ಕೆ ಹೋಗ್ಬಿಟ್ಟಿದ್ದೀನಿ. ಈಗ ಏನಾರ ಪ್ಲಾನ್ ಮಾಡಿ ವರ್ಕೌಟ್ ಮಾಡ್ಕೋಬೇಕಲ್ಲ. ಏನ್ ಮಾಡೋದು? ಕಟ್ಟಪ್ಪ ಏನಂದ್ರೆ? ನಾನೇನ್ ಮರ್ತಿಲ್ಲ, ನೀವೆಲ್ಲ ಮರ್ತೀರಾ ಅಂತ ಚೆಕ್ ಮಾಡ್ದೆ. ಅದಿರಲಿ, ನನ್ನ ವಸ್ತ್ರ ಬೇಕು ಹೇಗಿದೆ? ಮಹಾಪ್ರಭು, ನೀವು ಮಲಗುವಾಗ ನೈಟ್ ಡ್ರೆಸ್ ಅಲ್ಲಿ ಮಲಗಿದ್ರಿ. ಹಾಗಾದ್ರೆ ಓಕೆ, ನನಗೂ ತೊಳಿಸಿ. ಅಪ್ಪಣೆ ಮಹಾಪ್ರಭು. ಓ, ಬಹಳ ಚೆನ್ನಾಗಿದೆ. ಪಟ ಪಟ ಹಾರೋ ಗಾಳಿಪಟ. ಓಕೆ ಓಕೆ,
ನನ್ನ ಆಸ್ಥಾನದ ಪ್ರಜೆಗಳೆಲ್ಲ ಹೇಗಿದ್ದಾರೆ? ಎಲ್ಲೂ ಕ್ಷೇಮವಾಗಿದ್ದಾರೆ ಮಹಾಪ್ರಭು. ಹಾ. ಆದರೆ ಇನ್ನೊಂದು 5 ನಿಮಿಷದಲ್ಲಿ ಎಲ್ಲ ಸರ್ವನಾಶವಾಗುವುದು ಮಹಾಪ್ರಭು. ಇದ್ಯಾಕೆ ಸ್ಯಾಡ್ ನ್ಯೂಸ್? ಉತ್ತರ ದಿಕ್ಕಿನಿಂದ ಕಾಲಕ್ಕೆಯ ಯುದ್ಧವನ್ನು ಸಾರಿದ್ದಾನಂತೆ. ನೀವು ಸಾರ್ಬಿಡಿ. ಮಹಾಪ್ರಭು ಅವ್ರೇನ್ ತಟ್ಟೆಯಲ್ಲಿ ಅನ್ನ ಹಾಕೊಂಡು ಕುತ್ಕೊಂಡಿದ್ದಾರ ಸಾರ್ ಬಿಡಕ್ಕೆ? ಕುದುರೆ ಬೇಕು ಯುದ್ಧಕ್ಕೆ. ನಮ್ಮ ಆಸ್ಥಾನ ಕುದುರೆ ಬೇರೆ ಅವ್ವ. ಬಾಹು ಸರಿ, ಕುದುರೆಗಳನ್ನು ಕಳಿಸ್ಬಿಡಿ. ಹೆಂಗೆ ಕಳಿಸೋದು ಮಹಾಪ್ರಭು? ಹಿಂಗ್ ಕಳ್ಸಲ್ಲ. ಅದು ಹಂಗಲ್ಲ ಮಹಾಪ್ರಭು. ಮತ್ತೆ? ನಮ್ಮ ಆಸ್ಥಾನದ ಕುದುರೆಗಳಿಗೆ ಕೊರೋನಾ ಬಂದು ಕ್ವಾರಂಟೈನ್ ಅಲ್ಲಿ ಮಲಗಿದ್ದಾವೆ. ಪ್ರಾಣಿಗಳಿಗೆ ಕೊರೋನಾ ಬರ್ತದೆ ಅಲ್ಲ? ಮಹಾಪ್ರಭು ಹಾ? ಮೊನ್ನೆ ಯುದ್ಧಕ್ಕೆ ನಮ್ಮ ಕುದುರೆಗಳು ಮಾಸ್ಕ್ ಹಾಕದೇ ಹೋಗಿವೆ. ತಪ್ಪು ತಾನೆ. 3 ತಿಂಗಳಿಂದ ಟಿವಿಲಿ ಹಾಕೊಂಡು ರೂಪಿದ್ದಾರೆ. ನಿನ್ ಮಾಸ್ಕ್ ಹಾಕಿ ಕಳಿಸ್ಬೇಕು ತಾನೆ. ಒಂದು ಕೆಲಸ ಮಾಡಿ. ಏನು ಮಹಾಪ್ರಭು? ಆ ಕಾಲಕ್ಕೆ ಏನಿಗೆ ಇನ್ನು 14 ದಿನ ಬಿಟ್ಟು ಯುದ್ಧಕ್ಕೆ ಬರಕ್ಕೆ ಹೇಳಿ. ಯಾಕೆ ಪ್ರಭು? ಇವ್ರದ್ದು ಕ್ವಾರಂಟೈನ್ ಮುಗ್ದಿರ್ತದಲ್ಲ ಅದಕ್ಕೆ. ಮಹಾಪ್ರಭು ಅವರೇನು ನಮ್ಮ ಚಿಕ್ಕಪ್ಪನ ಮಕ್ಕಳೇ. ಆಲ್ರೆಡಿ ಅವರು ದ್ವಾರದಿಂದ ಮುನ್ನುಗ್ಗಿದ್ದಾರಂತೆ. ಅವರನ್ನಲ್ಲೇ ತಡಿ. ಏಕೆ? ಮೊದಲು ಅವರನ್ನು ಸ್ಯಾನಿಟೈಸ್ ಮಾಡಿ, ಇಲ್ಲ ಅಂದ್ರೆ ನಮ್ಮ ಆಸ್ಥಾನ ಸಿಲ್ ಡೌನ್ ಆಗುವುದು. ಮಹಾಪ್ರಭು ಆ? ಯುದ್ಧಕ್ಕೆ ಹೊಸ ಕುದುರೆಗಳನ್ನ ತರಿಸ್ಬೇಕು. ಮತ್ತೆ ಇಷ್ಟೋ ತನಕ ಏನ್ ಮಂಡೆ ಬೋಳಿಸ್ತಾ ಇದೀಯ ಮಗನೇ? ಹೋಗಿ ತರ್ಸಲ್ಲ. 2 ಕೋಟಿ ಕೊಡಲ್ಲ. ಮಂಡೆ ಮೇಲೆ ಹೊಡೆದ್ರೆ ಮಗನ ಇನ್ಯಾವತ್ತು ಕೂದಲು ಬರ್ಬಾರ್ದು, ಹಂಗ್ ಹೊಡೆದ್ಬಿಡ್ತೀನಿ. 2 ಕೋಟಿ ಕೇಳ್ತಾವ್, ನೀನು ಹುಡುಗಾಟ ಆಡ್ತಾ ಇದೆಯೇನೋ? 2 ಕೋಟಿ 1 ರೂಪಾಯಿ ಕೊಡಕ್ಕಾಗಲ್ಲ. ಕಟ್ಟಪ್ಪ, ತಾಯಿ ನಮ್ಮ ಯುವರಾಜ ದುಡ್ಡನ್ನು ಕೊಡಲು ಒಪ್ಪುತ್ತಿಲ್ಲ. ಅವನಿಂದ ರಾಜ್ಯವನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ನನ್ನ ಮಾತೆ ಶಾಸನ, ಬಳ್ಳಾಳನ ಕಸಡ. ಇದು ನಾ ಕೊಡಲ್ಲ ಅಂದೆ, ಕೊಡೋದೇ ಇಲ್ಲ ಅಂತ ಏನ್ ಹೇಳದ್ನ? ಒಂಚೂರ್ ಫೋರ್ಸ್ ಮಾಡಿದ್ರೆ ಕೊಡ್ತಿದ್ನಪ್ಪ. ಕಟ್ಟಪ್ಪ, ಬಾಹು 500 ಕುದುರೆಗಳನ್ನು ಒಟ್ಟೆ ಆರ್ಡರ್ ಮಾಡಿದ್ದೇನೆ. ಅಟ್ಲೀಸ್ಟ್ ಒಂದು 500 ಮಾಸ್ಕ್ ಆದ್ರೂ ಫ್ರೀ ಕೊಡಕ್ಕೆ ಹೇಳೋ. ಕೊಡುತ್ತಾರೆ. ಬರುತ್ತದೆ ಮಾಸ್ಕೆ ಕುದುರೆ ಕಣಲ. ನಿನಗೆ 50 ರೂಪಾಯಿ ಫೋನ್ ಪೇ ಮಾಡ್ತೇನೆ. ಇವನಿಗೊಂದು ಮಾಸ್ಕ್ ಕೊಡ್ಸೋ ಫಸ್ಟ್. ಮಹಾಪ್ರಭು ಇದೇನು ಮಾಡುತ್ತಿರುವಿರಿ? ನಾಳೆ ಯುದ್ಧಕ್ಕೆ ಪ್ರಾಕ್ಟೀಸ್ ಮಾಡುತ್ತಿರುವೆ. ಇಲ್ಲಿ 1 ವಾರದಿಂದ ಪ್ರಾಕ್ಟೀಸ್ ಮಾಡಿಕೊಂಡು ಡೈಲಾಗೇ ಬರ್ತಾ ಇಲ್ಲ. ನೀವು ಬೆಳಗ್ಗೆ ಒಳಗೆ ಯುದ್ಧ ಕಲಿತೀರಾ? ನಮಸ್ತೆ. ನೀವು ಬೆಳಿಗ್ಗೆ ಎದ್ದು ಶೂಟಿಂಗ್ಗೆ ಹೋಗುವಾಗ ನನಗೊಂದು ಮಿಸ್ ಕಾಲ್ ಹಾಕಿ, ಅರ್ಜೆಂಟ್ ಯುದ್ಧಕ್ಕೆ ಹೋಗ್ಬೇಕು. ನಾನು ಮಲಗುವೆ. ನಿಲ್ಲಿ. 5 ಗಂಟೆಗೆ ಯುದ್ಧಕ್ಕೆ ಬರುತ್ತೇನೆ ಎಂದು ಹೇಳಿದ್ದೆ ತಾನೆ? ಬರುವೆ ಕಟ್ಟಪ್ಪ. ನನ್ನ 500 ಕುದುರೆ 500 ಕುದುರೆ ಇರಲಿಲ್ಲ. ಅಳಿ ಅಂದ್ರೆ ಅಳಿಯನ್ ಏನಕ್ಕೆ ಬೆಳಗ್ಗೆ ಎದ್ಬಿಟ್ಟು ಒಳ್ಳೆ ಮಂಗ ತರ ಆಡ್ತಾ ಇದ್ದೀರಿ? ಮಂತ್ರಿ, ನಿನ್ನೆ 2 ಕೋಟಿ ರೂಪಾಯಿ ಇಟ್ಕೊಂಡು 200 ಕುದುರೆ ತತ್ತಿನಂತ ಹೇಳಿ ಈಗ ಏನೇನೋ ಮಾತನಾಡ್ತಿರೇನು. ಹೋಗಿ ಅವನಿಗೆ ಕುದುರೆ ಕಳಿಸಲ್ಲ ಹೇಳು. ನಾನ್ ಮಂತ್ರಿನ? ಲಾರಿ ಕೆಳಗೆ ಬಿದ್ದಿರೋ ಕಂತ್ರಿ ನಾಯಿ ತರ ಇದ್ದೀನಿ. ನಾನ್ ಮಂತ್ರಿನ? ಇದೇ ಡೈಲಾಗ್ ಏನೋ ಹೇಳ್ದಂಗ ಐತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ. ಅಮ್ಮ! ಯುದ್ಧಕ್ಕೆ ಹೊರಡುತ್ತಿರುವೆ, ಆಶೀರ್ವಾದ ಮಾಡು. ಅಳಿಯಂದ್ರೆ ಇದ್ಯಾಕೆ ಹಿಂಗಾಡ್ತಿದಿರೋ ಸಿಮ್? ಯಾಕೆ ಹೇಳಿ, ಕಾಪಿ ತಗೊಳ್ಳಿ. ಮನೆಯಲ್ಲಿ ಸೇವಕಿ ಇರ್ಬೇಕಾದ್ರೆ ನೀನು ಕಾಪಿ ತಗ ಬಂದಿದ್ಯಾ? ನೀನು ಬಾಯಿ ಗೋಡಂಬಿ ಹಾಕೋ ಬತ್ತೀಯನ್ ಹೇಳಿ. ಏನಾಗೈತೆ ನಿಮ್ ಗುಚ್ಕಿ ಚಿಡ್ದಾಯ್ತಾ? ಅಮ್ಮ ನಂಬು, ನಾನು ನಿನ್ನ ಮಗ ಬಾಹುಬಲಿ. ಯುದ್ಧಕ್ಕೆ ಹೊರಡಬೇಕು. ಯಾಕೆ ಹಿಂಗೆ ಮಾತನಾಡುತ್ತಿರುವೆ? ನೀನು ಬಾಹುಬಲಿ, ಹೋಗಲೇ ಮೂಗಿಲಿ. ಅಳಿ ಅಂದ್ರೆ ಇದ್ಯಾಕೆ ಹಿಂಗ ಆಡ್ತಿದ್ದೀರಿ? ರಾತ್ರಿ ಎಲ್ಲ ಅದ್ಯಾವ್ದೋ ಕಿತ್ತೋದ್ ವೆಬ್ ಸೀರೀಸ್ ನೋಡೋದು, ಬೆಳಿಗ್ಗೆ ತಲೆ ತಿನ್ನೋದು. ಜನ್ಮಕ್ಕೆ ಎಷ್ಟು ಬೆಂಕಿ ಯಾಕ? ಕಟ್ಟಪ್ಪ, ಮಂತ್ರಿ ಅವರಿಗೆ ಹೇಳು. ಬಾವಾ, ನಿನ್ ನೈಟ್ ಇಡೀ ಇಂಟರ್ನೆಟ್ ಫ್ರೀ ಇದೆ ಅಂತ ಫಿಲ್ಮ್ ನೋಡಿರ್ತೀಯ, ಕನ್ಸ್ ಕಾಣ್ತಾ ಇರ್ತೀಯ. ಸುಮ್ನಿರು. ಈ ಬಾಹುಬಲಿಯನ್ನು ಯಾರು ನಂಬುತ್ತಿಲ್ಲವೇ? ನಿಮಗೆ ಗೊತ್ತಿದೆಯಲ್ಲ ನಾನು ಬಾಹುಬಲಿ ಅಂತ. ಯಾರಾದ್ರೂ ನಂಬ್ರಲ್ಲ ಬಾಹುಬಲಿ. ಓ, ನಿನ್ನೆ ಕನ್ಸಲ್ಲಿ ನಾನು 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಇವಾಗ ಮತ್ತೆ ಕನ್ಸಿಗೆ ಹೋಗ್ಬೇಕು. ಯಾವನ್ ದುಡ್ಡು ಬಿಡಲ್ಲ. ಇವತ್ತು ಮಾಡ್ತೀನಿ ತಡಿ. ಇವಾಗ
ಮಹಾಪ್ರಭು ಮಹಾಪ್ರಭು ಓ ಕಟ್ಟಪ್ಪ ಕಟ್ಟಪ್ಪ ಈ ಕಿರೀಟ ಬಹಳ ಕಿರಿಕಿರಿ ಮಾಡ್ತಾ ಇದೆ, ತೆಗೆದಿಡಲಿ. ಮಹಾಪ್ರಭು ಆ. ನಾನು ಕಟ್ಟಪ್ಪನಲ್ಲ, ಮತ್ತೆ? ನಾನು ನಿಮ್ಮ ಸಾರಥಿ. ಸಾರಥಿ ದರ್ಶನ್ ಅಲ್ವೇನ್ರ? ಏನು ಭಾರತ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಆ ಶಕ್ತಿ ಈಗ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹೊತ್ತಿರುವುದು ಪಾಪದ ಮೂಟೆ ಹೆಗಲೇರಿದೆ. ಎತ್ತು ನಿನ್ನ ಗಾಂಡೀವ. ಅವನ ಗಾಂಡೀವ ಎತ್ತ ಕೇಳ್ತವನ 500 ಕುದುರೆಯಲ್ಲಿಲ್ಲ. ಮಹಾಪ್ರಭು ನಿಮ್ಮ ಆಶ್ರಮದ ಕುದುರೆಯನ್ನು ಅವನೇ ಕಟ್ಟಾಕಿದ್ದಾನೆ. ನನ್ನ ಕುದುರೆ ಇವನು ಕಟ್ಟಾಕೇನೆ. ಇವನೇ ಅವನ ಕುದುರೆ ಕಟ್ಟಾಕಕ್ಕೆ. ಅವನು ಯಾರು? ಯಾರು? ಅವನು ನಿಮ್ಮ ಮಗ ಬಬ್ರುವಾಹನ ಅಂದ್ರೆ ಇವಾಗ ನಾನ್ ಯಾರಪ್ಪ? ನಿಮಗೆ ನೀವ್ಯಾರೆಂದು ತಿಳಿದಿಲ್ಲವೇ? ಯಾರು? ಮಹಾಪ್ರಭು ನೀವು ಮಧ್ಯಮ ಪಾಂಡವ ಅರ್ಜುನ. ಪರಮೇಶ್ವರಿಂದ ಪಾಶುಪತಾಸ್ತ್ರ ಪಡೆದ ಪರಮ ವೀರ, ಇಂದ್ರನನ್ನೇ ಗೆದ್ದ ಶೂರ. ಇನ್ನೊಂದು ಹೇಳ್ಬೇಡ ಕಣ, ನಡ ಮುರಿಯುತ್ತದೆ. ಅಂದರೆ ಒಂದು ಮೀನಿನ ಒಂದು ಕಣ್ಣಿಗೆ ಬಾಣ ಬಿಟ್ಟವನು ನಾನ? ನೀವೇ. ಪದೇ ಮುರಿದವನು ನಾನ? ನೀವೇ. ಅಂದ್ರೆ ಅರ್ಜುನ ಅಂದ್ರೆ ನಾನು. ನಾನು ಅರ್ಜುನ ಬೇರೆ ಯಾವನು ಅನ್ಕೊಬಿಟ್ಟಿದ್ದೆ. ನಾನೇ. ಒಂದ್ ನಿಮಿಷ ಇರೋ ಅಪ್ಪಿ. ಏನಪ್ಪಿ ನಿನ್ ಸಮಾಚಾರ? ನೀವು ಮಣಿಪುರಕ್ಕೆ ಬಂದಿದ್ದು, ನನ್ನ ತಾಯಿ ಛಿದ್ರಾಂಗತೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದು, ಈ ನನ್ನ ಜನ್ಮಕ್ಕೆ ಕಾರಣವಾಗಿ ಓಡಿ ಬಂದು ಇಲ್ಲಿ ಕೂತಿದ್ದು, ಇದು ಯಾವುದು ನೆನಪಿಲ್ಲವೇ? ಈ ನನ್ನ ತಾಯಿಯ ಶಿಕ್ಷೆಗೆ 1 ಕೋಟಿ ಪರಿಹಾರ ಕೊಡಿ. ಕೂತ್ಬಿಟ್ಟೇನು ಮಗನೆ? ನಿಮ್ಮ ಅವನ್ 1 ಸೆಕೆಂಡ್ ನೋಡಿದ್ ನೆನಪಿಲ್ಲ, 1 ಕೋಟಿ ಕೊಡ್ಬೇಕಂತೆ. ಇದನ್ ಕೊಡಲ್ಲ. ದುಡ್ಡು ಕೊಡಲಿಲ್ಲದರೆ ಬಾ ಯುದ್ಧಕ್ಕೆ. ಬರ್ತೀನ. ನಮ್ಮ ಹತ್ರನು ಕುದುರೆಗಳವೆ. ಕುದುರೆ ಬಿಡಲ್ಲ. ಅದೇ ನಿಮ್ಮ ಕುದುರೆ ಅವನು ಕಟ್ಟಾಕಿದ್ದಾನೆ ಮಹಾಪ್ರಭು. ಬಾರೋ. ನಾನು ಕೊಡಲ್ಲ ಅಂದೆ, ಕೊಡದೇ ಇಲ್ಲ ಅಂತ ಹೇಳಿದ್ನ. ಚೂರ್ ಫೋರ್ಸ್ ಮಾಡ್ರೆ ಕೊಡ್ತೀನಪ್ಪ. ಬಬ್ರುವಾಹನ 1 ಕೋಟಿ ದುಡ್ಡನ್ನು ಕೊಟ್ಟಿದ್ದೇನೆ. ಒಮ್ಮೆ ನಿನ್ನ ಅಮ್ಮನನ್ನು ನೋಡುತ್ತೇನೆ ಎಂದೆ. ಆಗಲ್ಲ. ಎಲ್ಲ ಕಾಸ್ ಕೀಳ ಕ್ಯಾರೆಕ್ಟರ್ ಬರ್ತಾವಲ್ಲ, ಏನ್ ಪ್ಲಾನ್ ಗಿನ್ ಮಾಡ್ಕೊಂಡು ಮಾಡಿಸ್ತೀನಿ ಈಗ. ಇರಿ ಮಂತ್ರಿ. ನಾನು ಮಂತ್ರಿ ಅಲ್ಲ, ಸಾರಥಿ. ಸಾರಥಿ ಬಾಯಿ ಬರಲ್ಲ, ಮಂತ್ರಿನ ಹಿಡ್ಕೊಳ್ಳಲ್ಲ. ಸರಿ. ಸಾರಥಿ, ನನಗೆ ಅರ್ಜೆಂಟ್ ಸರೋವರ ನೋಡಬೇಕಾಗಿದೆ. ಸರೋವರ ನೋಡಬೇಕೆ? ಒಂದು 5 ನಿಮಿಷ ಕಾಲಾವಕಾಶ ಬೇಕು ಮಹಾಪ್ರಭು. ಸರೋವರ ನೋಡಕ್ಕೆ 5 ನಿಮಿಷ? ಅದು ನಿಮ್ಮ ರಥವನ್ನು ಸಿದ್ಧಪಡಿಸಬೇಕು. ಮಾಡಿ ಇವತ್ತು ಐತ್, ನಿನಗೆ ಸರಿಯಾಗಿ ಐತೆ. ಎಲ್ಲೋ ಮಗನೇ ಬೈಲಿ, ಏನೊಂದು ಸರೋವರ ಕೇಳ್ತಾವನೆ. ಅಷ್ಟೇ ತಾನೇ, ಈಗ ದುಡ್ಡು ಮಾಡ್ತೀರಿ. ಮಹಾಪ್ರಭು ಸರೋವರ ಸಿದ್ಧವಾಗಿದೆ ಮಹಾಪ್ರಭು. ಸಿದ್ಧ ಮಾಡ್ಬಿಟ್ಲಾ? ಒಳ್ಳೆ ಕಥೆ ಆಯ್ತು. ನನಗೆ ನೀರಂದ್ರೆ ಭಯ. ಏನೋ ತಮಾಷೆ ಕೇಳಿದೆ, ಅಷ್ಟು ಬೇಗ ಸಿದ್ಧ ಅಂದ್ರೆ ಹಂಗೆ? ಮಹಾಪ್ರಭು ಅದು ಒಳ್ಳೇದೇ ಆಯ್ತು. ಅಂದ್ರೆ ನಿಮ್ಮ ಸೇವೆ ಮಾಡುವ ಭಾಗ್ಯ ನಮಗೆ ದೊರಕಿದೆ ಮಹಾಪ್ರಭು. ನೀವು ಬರೀ ಕಣ್ಣು ಮುಚ್ಚಿಕೊಳ್ಳಿ, ನಾವು ಸ್ನಾನ ಮಾಡಿಸ್ಕೊಂಡು ಬರ್ತೀವಿ. ನನ್ ಮೋಸ ಮಾಡಬಾರ್ದು. ರೆಡಿ? ಬನ್ನಿ. ಏನಾಯ್ತು ಮಹಾಪ್ರಭು? ಚಳಿ ನೀರಿಗೆ ಧುಮುಕ್ ಬಿಡಿ. ಈಚಾಡಿ ಈ ಕಡೆ ಬನ್ನಿ. ಆ ಕಡೆ ಬನ್ನಿ. ಅಯ್ಯೋ ಮೊಸಳೆ. ಅಯ್ಯೋ ಈ ಕಡೆ ಬನ್ನಿ. ಆ ಲೆಫ್ಟ್. ಅಯ್ಯೋ ಡೈನೋಸರು. ಅಯ್ಯೋ ನೀರಾನೆ. ಅಯ್ಯೋ ಸಿಂಹ, ಹುಲಿ, ಕುದುರೆ, ಚಿಟ್ಟೆ. ಹುಲಿ, ಸಿಂಹ, ಚಿಟ್ಟೆ ಎಲ್ಲಿ ಬರ್ತಾವ ಮಹಾಪ್ರಭು? ನೀರಾನೆ, ನೀರ್ ಕುದುರೆ, ನೀರ್ ಚಿಟ್ಟೆ, ನೀರ್ ಸಿಂಹ. ಮಹಾಪ್ರಭು ಆ ಕಡೆ ಹೋಗಿ. ಯಾಕೆ? ಟೈಟಾನಿಕ್ ಹಡಗು ಬರ್ತಾ ಇದೆ. ಅಯ್ಯೋ ದೇವ್ರೆ, ಏನಾಯ್ತು? ಟೈಟಾನಿಕ್ ಹಡಗು ಬಂಡೆಗೆ ಗುದ್ದಿ ಮುಳುಗೋಯ್ತು. ಸಿಂಹ, ಕುದುರೆ, ಚಿಟ್ಟೆ. ಅಯ್ಯೋ ಮಹಾಪ್ರಭು, ನೀರಾನೆ, ಅಯ್ಯೋ ಸಿಂಹ, ಡೈನೋಸರ್,
ವಾವ್ ಸೂಪರ್. ನೀರೆಲ್ಲಪ್ಪ. ಮತ್ತಿನ್ನೇನು ಮಹಾಪ್ರಭು, ಸುಮಾರು 5 ದಶಕಗಳಿಂದ ಮಳೆ ಇಲ್ಲದೆ ಸರೋವರ ಬತ್ತಿ ಹೋಗಿದೆ. ನೀರಿಲ್ದೇ ಊರಿಗೆ ಬಂದು ಸಿಂಹ ಚಿಟ್ಟೆ ಚಿರತೆ ಅಂದಾಗ್ಲೇ ಗೊತ್ತಾಗಬೇಕಿತ್ತು. ಈಗ ಏನು ಮಾಡುವುದು? 1 ಕೋಟಿ ಕೊಡಿ, ಮಳೆ ಬರೆಸ್ತೀನಿ. ನಾನಲ್ಲ 1 ಕೋಟಿ ಕೇಳ್ತಾವ್ನೆ. ಮಹಾಪ್ರಭು ಹತ್ರ ಯಾರಾದ್ರೂ 1 ಕೋಟಿ ಕೇಳುತ್ತಾರೆ, ಅಟ್ಲೀಸ್ಟ್ 1.5 ಕೋಟಿ ಆದ್ರೂ ಕೇಳ್ಬೋದಲ್ವಾ? ಸುಮ್ಮನೆ ಮನೇಲಿ ಕೂತು ನಾನು ಸರೋವರ ಕೇಳಿ 1 ಕೋಟಿ ಬಳಸ್ಕೊಂಡಲ್ಲಪ್ಪ. ಈಗ ನನ್ನ ಕೈ ದುಡ್ಡಿಲ್ಲ ಕಂಡ್ರೆ ಕೊಡಕ್ಕಾಗಲ್ಲ. ಕೊಡಕ್ಕಾಗುವುದಿಲ್ಲವೇ? ಬೇಡ ಬಿಡಿ, ನಮ್ಮ ರಾಜನಿಗೆ ಯೋಗ್ಯತೆ ಇಲ್ಲವೆಂದು ನಾವು ಪ್ರಚಾರ ಮಾಡುತ್ತೇವೆ. ಕೇಳ್ರಪ್ಪ, ಕೇಳಿ. ಕೊಡಲ್ಲ ಅಂದೆ, ಕೊಡದೇ ಇಲ್ಲ ಅಂತ ಹೇಳಿದ್ನ. ಮಾಡಿದ್ರೆ ಕೊಡ್ತಾ ಇದ್ವಪ್ಪ. ಮತ್ ದುಡ್ಡು ಅಂತ ಸಾಯ್ತಿರೋದ. ಅಯ್ಯೋ ದೇವ್ರೆ, ದುಡ್ದಿದೆಲ್ಲ ಹೋಯ್ತು. ಮಗ ಮಹಾಪ್ರಭು, ಈ ಕಾಂಟ್ರಾಕ್ಟ್ ಪಾವುಗಡ ಮಂಜುಗ್ ಮಾತ್ರ ಕೊಡ್ಬೇಡ. ಏಕೆ? ಅವನ್ ಬರೀ ಎಣ್ಣಾಳೆ ಹಾಕೊಂಡ್ಬಿಡ್ತಾನೆ ಅದಕ್ಕೆ. ಹೌದೌದು. ನೋಡು, ನನ್ನ ಹತ್ರ ಇನ್ ಬರೀ 1 ಕೋಟಿ ಉಳಿದಿರೋದು. ಮಗ, ಇನ್ನ 1 ಕೋಟಿ ಉಳಿದಿದ್ಯಂತಲ್ಲೋ. ಅಯ್ಯೋ ಮಹಾಪ್ರಭುಗಳೇ, ಯಾಕೆ? ನಿಮ್ಮ ಕಣ್ಣೀರು ನನ್ನಿಂದ ನೋಡುವುದಕ್ಕಾಗುತ್ತಿಲ್ಲ ಮಹಾಪ್ರಭು. ನಿಮ್ಮನ್ನು ಸಂತೋಷ ಪಡಿಸಲು ರಾಜ ನರ್ತಕಿಯರನ್ನು ಕರೆಸಲೇ? ದುಡ್ಡು ಕೇಳುವರೆ? ಇಲ್ಲ ಮಹಾಪ್ರಭು. ಪುಕ್ಸೆಟೆ ಆದ್ರೆ ಬೇಗ ಕರೆಸಿ. ಆಜ್ಞೆ ಮಹಾಪ್ರಭು. ಅಮ್ಮ ಅಮ್ಮ ಅಯ್ಯಯ್ಯಮ್ಮ, ಅಮ್ಮ ಮಹಾಪ್ರಭು, ಇದಕ್ಕೆ ಅವರು ನಮ್ಮ ರಾಜ ಆಸ್ಥಾನದ ನರ್ತಕಿಯರು. ನೀವು ಅವರ ಕಾಲ ಮೇಲೆ ಬೀಳುವುದೇ? ಇವಳು ನನ್ನ ತಾಯಿ. ನನ್ನ ತಾಯಣೆ ಅಲ್ಲ. ಅದಾಬಾದ ಮಹಾಪ್ರಭು. ಸಂಗೀತ. ಇದ್ಯಾಕೆ ಕುಣೀರಿ? ಹೋಗಲೇ, ಇವ್ರೇನು ಮಾತಾಡಿದ್ರೆ ಟೈಮ್ ಅನ್ಸ್ತಾರೆ. ಅದರ ಅರ್ಥ ಪೇಮೆಂಟ್ ಮಹಾಪ್ರಭು. ಪೇಮೆಂಟ್ ಕೇಳಲ್ಲ ಅಂತ ಹೇಳಿದ್ದೆ ತಾನೆ. ಅಂದರೆ ಅವರು ಬರುವುದಕ್ಕೆ ಪೇಮೆಂಟ್ ಇಲ್ಲ ಮಹಾಪ್ರಭು, ನರ್ತನೆ ಮಾಡೋದಕ್ಕೆ ಪೇಮೆಂಟ್ ಕೊಡ್ಬೇಕು. ಹೋಗಲ್ಲ, ಬಂದೆಲ್ಲ ದುಡ್ಡು ಕೇಳ್ತೀರಾ? 1 ರೂಪಾಯಿ ಇಲ್ಲ ನನ್ನ ಹತ್ರ, ಕೊಡಲ್ಲ ನಾನು. ಕೊಡುವುದಿಲ್ಲವೇ? ಬೇಡ ಬಿಡಿ, ನಮ್ಮ ಬಬ್ರು ವಾಹನವನ್ನು ಕರೆಸಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನ ಜೊತೆ ನರ್ತನೆ ಮಾಡೋದಕ್ಕೆ ಬಿಡುತ್ತೇವೆ. ಕೊಡಲ್ಲ ಅಂತ ಹೇಳ್ದೆ, ಕೊಡದೇ ಇಲ್ಲ ಅಂತ ಹೇಳಂದ. ಒಂಚೂರು ಫೋರ್ಸ್ ಮಾಡಿದ್ರೆ ಕೊಡ್ತಿದ್ದೆ. ನರ್ತಕಿಯರೇ, ಪ್ರಭುಗಳೇ, 1 ಕೋಟಿ ದುಡ್ಡು ಕೊಟ್ಟಿದ್ದೀನಿ. ಡ್ಯಾನ್ಸ್ ಮಾತ್ರನಾ? ಹಾಡು ಹೇಳ್ತೀರಾ ಅಂದೆ. ಮಹಾಪ್ರಭು ಏನು? ಯುದ್ಧವನ್ನು ಸಾರುತ್ತಿದ್ದಾರೆ. ಯುದ್ಧವನ್ನು ಸಾರುತ್ತಿದ್ದೀರಾ? ಮೊದಲು ನನ್ನ ಆಸ್ಥಾನದ 2 ದಂತ ಗೊಂಬೆಗಳನ್ನು ಕಾಪಾಡು. ಆಜ್ಞೆ ಮಹಾಪ್ರಭು. ಯುದ್ಧ ನಾನು ಬಬ್ರುವಾನ ಮಾಡುತ್ತೇವೆ. ಬಬ್ರುವಾನ ಎತ್ತ, ಬಬ್ರುವಾನ ಯುದ್ಧಕ್ಕೆ ಬಾ. ಅಪ್ಪಾಜಿ, ಇಷ್ಟು ದೊಡ್ಡಿದೆ, ನಾನು ಮೊದಲೋಗಿ ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡ್ತೀನಿ. ಒಬ್ಬನೇ ಯುದ್ಧವನ್ನು ಮಾಡಬೇಕೆ? ಬನ್ನಿ. ಏಯ್, ನನ್ನ ಆಸ್ಥಾನವನ್ನು ಕಂಬ ಮುಟ್ಟಿದರೆ ಕೊಂದು ಬಿಡುವೆನು. ಇದಕ್ಕೆ ಅರ್ಜುನ ಎಂದರೆ ಭಯವಿಲ್ಲವೇ? ನಿಮ್ ಬಾಮೈದ ಹೇಳಿದ್ದ, ಬಾಹುಬಲಿ ಬಬ್ರುವಾನ ನಾಟಕ ಇದೆ, ಸೆಟ್ ಬೇಕು ಅಂದ, ತಂದಿದ್ದ. ಟೈಮ್ ಆತ ಕಿತ್ಕೊಂಡು ಹೋಗ್ತಾ ಇದೀವಿ. ನನಗೆ ಮಂಗ ಮಾಡ್ತಿರುವೆ ಅಂದರೆ ನಾನು ಅರ್ಜುನನಲ್ಲವೇ? ಒಂದು ಮಾಸ್ ಕೊಡ್ಸಕ್ಕಾಗಿಲ್ಲ, ನೀನು ರಾಜನ. ಮತ್ತೆ ಬಬ್ರುವಾನ ಯಾವನಿಗೊತ್ತು?
ಎರಡು ನಾನಲ್ಲವೇ? ಅಯ್ಯೋ ದೇವ್ರೆ, ಬರಲಿ. ನಡಿ ನಡಿ ಹರ. ಅಲ್ಲ ಸರ್, ನಾನು ನನ್ನ ಮಕ್ಕಳಿಗೆ ಕೋಟಿಲಿ ಸೇರ್ಕೊಡಲ್ಲ ಅಂದಿದ್ದೆ, ಕೊಡದೇ ಇಲ್ಲ ಅಂತ ಹೇಳಿದ್ನ. ಒಂಚೂರು ಫೋರ್ಸ್ ಮಾಡಿದ್ರೆ ಕೊಡ್ತಾ ಇದ್ದೆ, ಎಲ್ಲ ಬೋಳ್ಸ್ಕೊಬಿಟ್ಟು ಹೋದ್ರು. ಅಯ್ಯೋ ಹೊರದ್ ಹೊತ್ತು ನನ್ನ ಮೊಬೈಲು ಒತ್ಬಿಟ್ರಲ್ಲೋ. ಅಯ್ಯೋ ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟು ಹರ್ಕೊಂಡು. ಅಲ್ಲ ಹಲೋ ಗುರುಗಳೇ, ಹಿಂಗ ಬೋಳ್ಸ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೋತಿ, ಪ್ರಾರಬ್ಧ. ಹೋದ್ ಜನ್ಮದಲ್ಲಿ ನೀನು ರಾಜ ಆಗಿರ್ಬೋದು, ಆದ್ರೆ ಅದ್ರ ಹೋದ್ ಜನ್ಮದಲ್ಲಿ ರಾಜೇಂದ್ರ ಬಹದ್ದೂರ್ ಆಗಿದ್ದೆ. ಅಂದ್ರೆ ಈಗ ಮತ್ ನಾಗವಲ್ಲಿ ಬೇರೆ ಬರ್ತಾವಳ. ನೀವೆಲ್ರೂ ಕನ್ಸ್ ಕಾಣೋದಲ್ದೆ ನಮ್ಮನ್ನು ಕನ್ಸಿನ ಲೋಕದೊಳಗಡೆ ಸೇರ್ಸ್ಕೊಂಡ್ಬಿಟ್ರಲ್ಲ. ಅದೇ ಮಜಾ ಬರ್ತಾ ಪವರ್ ಅಲ್ವಾ? ಅಲ್ಲ ನಮ್ಗೂ ಒಂದ್ ಕೋಟಿ ಇಲ್ವಾ? ನಮ್ ಕೋಟಿ ಇಲ್ವಾ? ಕೋಟಿ ಗಿಟಿ ಇಲ್ಲ ಮಾಮ. ಕೋಟಿ ಇಲ್ಲ ಅಂದ್ರೆ ನಾವು ಪ್ರಶ್ನೆನೇ ಕೇಳಲ್ಲ, ಮಾತೇ ಆಡ್ಸಲ್ಲ. ಕೊಡಲ್ಲ ಅಂದೆ. ಫೋರ್ಸ್ ಮಾಡಕ್ ಹೋಗಲ್ಲ ಗುರುಜಿ. ಈ ಕೆಟ್ಟ ಕನ್ಸಿನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿ ಗುರುಜಿ. ನಾ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ನಾನು ಮಾತಾಡೋದೇ ಇಲ್ಲ ಅಂತ ಹೇಳಿದ್ನ. ಪರ್ಫಾರ್ಮೆನ್ಸ್ ಇಬ್ಬರ ಬಗ್ಗೆ ಮಾತಾಡಂಗಿಲ್ಲ, ಸಖತ್ತಾಗಿ ಮಾಡಿದ್ದೀರಾ. ಹರೀಶ ಮತ್ತೆ ಅನಿಲ್ ಇಬ್ರು ಕಂಬತ್ ತರ ನಿಂತ್ಕೊಂಡಿದ್ರು, ನಗದೆ, ಅದಕ್ಕೆ ಅವಾರ್ಡ್ ಕೊಡ್ಬೇಕು. ಇಷ್ಟು ಕಾಮಿಡಿ ಇದ್ರು, ಹಂಗೆ ಎಕ್ಸ್ಪ್ರೆಷನ್ ಅಲ್ಲಿ ಹಿಂಗೆ ನಿಂತಿದ್ರಲ್ಲ, ಇಟ್ಸ್ ಗುಡ್. ಆಫ್ ಕೋರ್ಸ್ ನಮ್ಮ ಕಟ್ಟಪ್ಪ ವಾಸ್ ಕಟ್ಟಪ್ಪ ಗುಡ್. ಐ ಥಿಂಕ್ ದ ಹೋಲ್ ಟೀಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಫ್ ಕೋರ್ಸ್ ನಮ್ಮ ಹುಲಿ ಎಷ್ಟು ಕೋಟಿ ಹೋಯ್ತು? 5 ಸರ್, 5 ಕೋಟಿ ಹೋಯ್ತು ಸರ್. ಪರವಾಗಿಲ್ಲ, 5 ಕೋಟಿಗಿಂತ ಜಾಸ್ತಿ ಮಜಾ ಬಂತು ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು ಗುರುಜಿ. ರಚ್ಚಿ, ನಾನೇನ್ ಅನ್ಕೊಂಡೆ ಗೊತ್ತಾ, ಮೋಸ್ಟ್ಲಿ 5 ಕೋಟಿ ವಾಪಸ್ ಹಿಂಗೋ. ಏನ್ ಮಗ ನೀನು ಸುಮ್ನೆ ಹುಲಿ ಅಂತ ಹೆಸರು ಇಟ್ಕೊಂಡಿದ್ದಿ, ಹೆಂಗ್ ಆಡ್ಬೇಕು ಗೊತ್ತಾ? ಇಲ್ಲಿ ಬರೀತಾರೆ, ಇಲ್ಲಿ ಅಲ್ಲಿ ನಾವು ಸೈಡ್ ಬೆಟ್ ಕಟ್ಕೊಂಡಿದ್ವಿ. ನಾವ್ ಸೀರಿಯಸ್ಲಿ ತಗೊಂಡೆ ನಾನು ಬಿಡ್ತಾನೆ ಅಂದೆ. ಇಲ್ಲ, ಹುಲಿ 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 ತಗೊಂಡು ಬಿಡ್ತಾನೆ ಅಂದ. ನಾನು ತಗೋಣ ಅಂತಿದ್ದೆ, ಪಾಪ ಅವ್ರಾದ್ರೂ ಒಂದ್ 5 ಕೋಟಿ ದುಡಿಲಿ ಅಂತ ಸುಮ್ಮನೆ ಬರೀ ಅದೇ ಹೇಳ್ತೀನಿ ನೋಡು. ಅದೇ ಏನ್ ಗೊತ್ತಾ, ಅದೇ ಮೇಡಮ್ ಅಲ್ಲಿ ಹುಲಿ ಇತ್ತು, ಇಲ್ಲಿ ಗಜ ಸೇನೆನೇ ಇತ್ತಲ್ಲ, ಆಗಲ್ಲ. ಆದ್ರೂ ಏನೇ ಹೇಳು ಸೌಮ್ಯ, ನೀನ್ ಎಂಟ್ರಿ ಅಂತೂ ನಿಂದು ಮಾನಸ ಅದು ಬ್ಯೂಟಿಫುಲ್. ಅಂಡ್ ನೀವಿಬ್ರು ಅದು ಯಾವ್ದದು ಶಿಯರ್ ಗರ್ಲ್ಸ್ ತರ ಬಂದು ಏನದು that bed was awesome, ಸಖತ್ತಾಗಿತ್ತು ಅದು. ಓವರಾಲ್ ಇಟ್ ವಾಸ್ ವೆರಿ ಗುಡ್. ನಂಗೆ ನಾವೆಲ್ಲರೂ ಸಖತ್ತಾಗಿ ಮಜಾ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಕಂಡ್ರು, ಅಂಡ್ ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್, ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರಿ. ಸೊ ಈ ಕನ್ಸು ಕಾರ್ತಿ ನಿಜ ಆಗದೆ ಇರ್ಲಿ, ಏನೋ 5 ಕೋಟಿ ಹೋಗಲ್ಲ, ನಿಜ ಆಗದೆ ಇರ್ಲಿ ಅಂತ ಹೇಳ್ತಿರೋದು. ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಮ್ಯಾಮ್. ಅಂತೂ ನೋಡ್ತಾ ವಾರದ ಕೊನೆಗೆ ಬಂದ್ಬಿಟ್ವಿ. ಈ ವಾರದ ಎಪಿಸೋಡ್ ನ ಎಂಡ್ ಮಾಡೋ ಟೈಮ್ ಬಂತು. ಒಂದ್ ನಿಮಿಷ ನೀವು ನಾನು ನೋಡಿ ನನಗೆ ಮರ್ತೇ ಹೋಗ್ತಾ ಇದೆ. ನಿಮ್ ಜೊತೆ ಎಲ್ಲ ಕುತ್ಕೊಂಡು ನಗ್ತಾ ನಾನು 2 ದಿವಸ ಕಳ್ದ್ಬಿಟ್ಟಿದ್ದೀನಿ, ಮಜಾಗೆ ಮಾಡ್ಬಿಟ್ಟಿದ್ದೀನಿ. ನಾನು ಇಲ್ಲಿ ಬಂದಿದ್ದು ವಿಷಯ ಮರ್ತು ಬಿಟ್ಟಿದ್ದೀನಿ. ಇಲ್ಲ, ನಾನು ಯಾಕೆ ಬಂದಿದ್ದು ಹೇಳಿ? ನಮ್ದಕ್ಕೆ ಕೊಡ್ತೀರಾ ಇಲ್ಲ ಅದು ಹೇಳ್ಬಿಡಿ. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ರಚ್ಚಿ ಮತ್ತೆ ಗುರು ಸರ್ ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. 2 ದಿವಸ ಚಿತ್ರನಾಥ್ ಅವರು ನಮ್ ಜೊತೆಗಿದ್ರು. ನೋಡಕ್ ಏನ್ ಅನ್ಸುತ್ತೆ? ಹೀರೋ ಮೆಟೀರಿಯಲ್ ಅನ್ಸುತ್ತಾ? ಮಾಡ್ಬೋದಾ ಅವ್ರ ಜೊತೆ? ಅಲ್ಲ, ಮಾಡ್ಬೋದಾ ಅವ್ರ ಜೊತೆ ಅನ್ನೋದ್ಕಿಂತ ಯಾರಿಗೆ ಅವರ ಟ್ಯಾಲೆಂಟ್ ಏನಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಒಂದ್ಸತಿ ಆಪರ್ಚುನಿಟಿ ಕೊಟ್ರೆ ತಾನೇ ಗೊತ್ತಾಗೋದು. ಆಪರ್ಚುನಿಟಿ ಖಂಡಿತವಾಗ್ಲೂ ಸಿಗತ್ತೆ ಅವ್ರಿಗೆ. ನಾ ಏನೋ ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ಕೇಳ್ಬೇಕು, ಇಲ್ಲಾಂದ್ರೆ ನಾನು ಕೊಡಲ್ಲ ಕಾಲ್ ಶೀಟ್. ಗೊತ್ತಾಯ್ತಾ? ಹ್ಞೂ I said who? who? I said ಚಿತ್ರನಾಥ್. ನಮ್ದಕ್ಕೆ ರಸಗುಲ್ಲ ತಂದು ಹಂಚ್ಬಿಡ್ತಾರೆ. ಇಲ್ಲೇ ಇದೆ ನೋಡಿ ರಸಗುಲ್ಲ. ಓಕೆ, ಸೊ ಇವಾಗ ರಚ್ಚಿ ಹೂ ಅಂದಾಯ್ತು.
ಗುರು ಸರ್ ನಮ್ದುಗೆ ಕಿವಿಗೆ ನಮ್ದುಗೆ ಕೇಳಕ್ಕೆ ನಂಬಕ್ಕೆ ಆಗ್ತಾ ಇಲ್ಲ. ಏನು ಕೇಳಿಸ್ಕೊಳ್ತಾ ಇರಿ, ಇದ್ದಾರೆ? ಇವಾಗ 2 ಹೂ ಬಂದ್ರೆ ನಿಮ್ಗೆ ಅದು ರಸಗುಲ್ಲ ತಿಂದಷ್ಟೇ ಖುಷಿ ಆಗುತ್ತೆ. ಹೌದು, ಹೌದು. ಗುರುಜಿ ಹೂನಾ ಹೂನಾ? ನನ್ನ ಕಂಡೀಷನ್ ಇರುತ್ತೆ. ಹೇಳಿ ಗುರುಜಿ ನಿಮ್ ಕಂಡೀಷನ್ ಏನು ಅಂತ. ಪಿಕ್ಚರ್ ಅಲ್ಲಿ ಕಾಸ್ಟಿಂಗ್ ಎಲ್ಲರೂ ನಮ್ಮ ಮಜಾ ಭಾರತ ಕಲಾವಿದರಾಗಿರ್ಬೇಕು. ನಿಜವಾಗ್ಲು ಗುರುಜಿ ಅಂತ ಮಾತು ಹೇಳಿದ್ದೀರ, ನಂದು ಮನ್ಸಲ್ಲಿ ಅದೇ ಇತ್ತು, ನೀವು ಕೂಡ ಅದೇ ಹೇಳ್ಬಿಟ್ಟಿದ್ದೀರಾ. ಇವ್ರಿಗಿಂತ ಕಲಾವಿದ್ರು ಬೇಕಾ ನಮ್ದಕ್ಕೆ? ಸೂಪರ್ ಕಲಾವಿದ್ರು. ತುಂಬಾ ಖುಷಿಯಾಗಿ ಆಗ್ಬಿಟ್ಟಿದೆ, ಎಲ್ರಿಗೂ ತಪ್ಕೋಬೇಕು ಅನ್ಸ್ತಾ ಇದೆ. ಬಟ್ ಆದ್ರೆ ಬೇಡ, ಫಿಲ್ಮ್ ಮಾಡ್ತೀರಲ್ವಾ ಅವಾಗ ಇಟ್ಕೊಳ್ಳಿ ಅದನ್ನೆಲ್ಲ. ಓಕೆ, ನಿಮ್ ಡೆಡಿಕೇಶನ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಗೆ. ರಚ್ಚಿ, ಎಸ್, ಈ ವಾರದ ಎಪಿಸೋಡ್ ಬಗ್ಗೆ ನೀವು 1-2 ಮಾತನ್ನ ಹೇಳಿ. ಈ ವಾರದ ಎಪಿಸೋಡ್ ಬಗ್ಗೆ ಸಾಕಾಗಿತ್ತು. ಮಜಾ ಅಂತೂ ಸಗದಾಗಿ ಮಾಡಿದ್ವಿ. ಇದು ಸುಮ್ಮನೆ ಇದು ಒಂದು 10 ಸೆಕೆಂಡ್ ಟೀಸರು. ಇವತ್ತು ಝಲಕು ನಮ್ಮ ಒಂದು ಮೊದಲನೇ ಲಾಂಚ್ ಎಪಿಸೋಡು. ಹೋಗ್ತಾ ಹೋಗ್ತಾ ಇದೆ ಫುಲ್ಲು ಮಜಾ. ಸೊ ನಾನಂತೂ ತುಂಬಾ ಮಜಾ ಮಾಡಿದೆ. ಐ ಆಮ್ ಶ್ಯೂರ್ ನೋಡಿರೋಂಥ ಅಷ್ಟು ಜನ ಆಡಿಯನ್ಸ್ ಖಂಡಿತವಾಗ್ಲೂ ಖುಷಿ ಪಟ್ಟಿರ್ತಾರಪ್ಪ. ಫೈನಲಿ ಮಜಾ ಭಾರತ ಶೋ ಬಂತು, ಸ್ಟಾರ್ಟ್ ಆಯ್ತು ಅಂತ. ಲೆಟ್ಸ್ ಕಿಲ್ ಇಟ್. ಈ ವಾರ ನಮ್ ಜೊತೆ ಚಿತ್ರನಾಥ್ ಕೂಡ ಇದ್ರು. ಹಾನೆಸ್ಟ್ಲಿ ಸ್ಪೀಕಿಂಗ್, ಹೋಲ ಆಟ ಇಡ್ಲಿ ಅವರ ಪರ್ಫಾರ್ಮೆನ್ಸ್ ಪೀಕಲ್ಲಿದೆ ಇಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ನೋಡ್ತಿದ್ರೆ ಕಳ್ಳೋಗ್ಬಿಡ್ತೀವಿ ನಾವೇ. ಒಂಥರ ಅದು ಹಿಂಗ್ ಬಂದ್ ಹಿಂಗ್ ಹೊಟ್ಟೋಗ್ಬಿಡ್ತಾರಲ್ಲ, ಅದೇ ಬೇಜಾರು. ಯು ಆರ್ ಆಸಮ್. ಥ್ಯಾಂಕ್ ಯು ಸೊ ಮಚ್. ಸೂಪರ್, ಥ್ಯಾಂಕ್ ಯು ರಚ್ಚಿ. ಸೊ ಗುರುಜಿ, ಲವ್ಲಿ ಆರ್ಟಿಸ್ಟ್. ನಮ್ಮಲ್ಲಿ ಯಾವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ಕರ್ನಾಟಕದ ಬೆಸ್ಟ್ ಕಾಮಿಡಿಯನ್ಸ್ ಈ ಶೋ ಅಲ್ಲಿ ಇದ್ದಾರೆ. ಆಮೇಲೆ ಈ ಸಲ ಒಂದು ದೊಡ್ಡ ಸೆಟ್ ನಮಗೆ ಚಿತ್ರನಾಥ್ ಯಾನೆ ಹರೀಶ್ ರಾಜ. ಯಾಕಂದ್ರೆ ಹರೀಶ್ ರಾಜ್ ಅಂತ ಹೇಳಕ್ಕಾಗಲ್ಲ. ಒಂದೊಂದು ಎಪಿಸೋಡ್ ಅಲ್ಲಿ ಏನೇನಾಗಿ ಬರ್ತಾರೆ ನೋಡ್ಬೇಕು. ಹರೀಶ್ ಒಂದು ದೊಡ್ಡ ಎಸೆಟ್ ಆಗಿರ್ತಾರೆ. 100% ನೋ ಡೌಟ್ ಅಟ್ ಆಲ್. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಈ ವಾರದ ಎಪಿಸೋಡ್ಸ್ ನ ಮುಗಿಸ್ತಾ ಇದೀವಿ. ಮುಂದಿನ ವಾರ ಮತ್ತಷ್ಟು ಮನರಂಜನೆ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಶನಿವಾರ ರಾತ್ರಿ 9 ಗಂಟೆಗೆ ಮತ್ತೆ ಸಿಗೋಣ, ಮಜಾ ಮಾಡೋಣ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲಾ. ನಮಸ್ಕಾರ, ಶುಭರಾತ್ರಿ. ಮಜಾ ಭಾರತ.